ನಮಸ್ತೆ ಸ್ನೇಹಿತರೆ, ನಾನು ಮಹೇಶಸ್, ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ, ಪ್ರಜಾವಾಣಿ ಹಾಗೂ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ, ಅದೇ ರೀತಿಯಾಗಿ ವಿವಿಧ ಮೂಲಗಳಿಂದ ಸಂಗ್ರಹಣೆ ಮಾಡಿರುವಂತಹ ಪರೀಕ್ಷಾಧಾರಿತ ಪ್ರಚಲಿತ ಘಟನೆಗಳ ಚರ್ಚೆಗೆ ತಮಗೆಲ್ಲರಿಗೂ ಸ್ವಾಗತ. ಈ ದಿನಾಂಕ 4/8/2026 ಈ ದಿನಾಂಕದ ಪ್ರಮುಖ ಪರೀಕ್ಷಾಧಾರಿತವಾದ ಪ್ರಜಾವಾಣಿ ಪತ್ರಿಕೆಯಲ್ಲಿನ ಹಾಗೂ ವಿವಿಧ ಮೂಲಗಳಲ್ಲಿ ಸಂಗ್ರಹಿಸಿರುವಂತಹ ಒಂದು ಪರೀಕ್ಷಾ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಸುದ್ದಿಗಳನ್ನು ನಾವು ನೋಡೋಣ. ಮೊದಲಿಗೆ ಕಾವೇರಿ ನದಿ ವಿವಾದ ಪ್ರತಿನಿತ್ಯ ಬರ್ತಲಿದೆ. ನಂತರ ಎರಡನೇ ಸುದ್ದಿ, ಪಶ್ಚಿಮ ಘಟ್ಟಗಳ ಸೂಕ್ಷ್ಮ ಪ್ರದೇಶದ ಬಗ್ಗೆ ಒಂದು 7ನೇ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ, ಅದರ ಬಗ್ಗೆ ನೋಡೋಣ. ನಂತರ RBIನಿಂದ ಡಾಲರ್ ಮಾರಾಟ ಮಾಡಲಾಗಿದೆ, ಯಾಕೆ, ಯಾವ ಕಾರಣಕ್ಕಾಗಿ ಮಾಡಲಾಗಿದೆ, ಇದರಿಂದ ಭಾರತದ ಆರ್ಥಿಕ ವ್ಯವಸ್ಥೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ನೋಡೋಣ. ನಂತರ ಕೊನೆಯದಾಗಿ ಕಾಮನ್ವೆಲ್ತ್ ಗೇಮ್ಸ್ ಆಗಸ್ಟ್ 2ನೇ ತಾರೀಕು ಮುಕ್ತಾಯವಾಗಿದ್ದು ನಮ್ಮ ಭಾರತದ ಸ್ಥಾನ ಯಾವ ಒಂದು ಮಟ್ಟದಲ್ಲಿದೆ ಹಾಗೂ ಪರೀಕ್ಷಾಧಾರಿತವಾಗಿ ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ಬೋದು ಅಂತೇಳಿ ಈ 4 ಸುದ್ದಿಗಳ ಬಗ್ಗೆ ನಾವು ನೋಡೋಣ. ನೋಡಿ, ಮೊದಲಿಗೆ ಪ್ರಜಾವಾಣಿ ಪತ್ರಿಕೆಯ ಈ ದಿನ ಆಗಸ್ಟ್ 4, 2026 ಮುಖಪುಟದಲ್ಲಿ ನಾವಿದ್ದೇವೆ. ಮೊದಲಿಗೆ ಸಂಪುಟ ಅಸಮಾಧಾನ ಸ್ಫೋಟ ಅಂತೇಳಿ ಒಂದು ಸುದ್ದಿ ಇದೆ, ಇದು ಪರೀಕ್ಷೆಗೆ ಬರೋದಿಲ್ಲ. ನಂತರ ಇದರ ಕೆಳಗಡೆ ನೋಡಿ, ಕಾವೇರಿ ಸುಪ್ರೀಂಗೆ ತಮಿಳುನಾಡು ಮೊರೆ ಅಂಥೇಳಿ ಮತ್ತೊಂದು ಸುದ್ದಿ ಇದೆ. ಕಾವೇರಿ ನದಿ ನೀರಿನ ವಿವಾದದ ಬಗ್ಗೆ ಇದು ಸುದ್ದಿ ಇತ್ತು. ನೋಡಿ, ಕಾವೇರಿ ನದಿ ನೀರು ವಿವಾದವು ಭಾರತದ ಪ್ರಮುಖ ಅಂತಾರಾಜ್ಯ ನದಿ ನೀರು ವಿವಾದಗಳಲ್ಲಿ ಒಂದಾಗಿರುತ್ತೆ. ಇದು ನಮ್ಮ ಭಾರತದ ಸಂವಿಧಾನದ ಅನುಚ್ಛೇದ 262, ಅದೇ ರೀತಿಯಾಗಿ ಅಂತಾರಾಜ್ಯ ನದಿ ನೀರು ವಿವಾದ ಕಾಯ್ದೆ 1956, ಅದೇ ರೀತಿಯಾಗಿ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಅದೇ ರೀತಿಯಾಗಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಯಾಕಾಗಿ ಅಸ್ತಿತ್ವಕ್ಕೆ ಬಂದಿದೆ ಹಾಗೂ ಕಾವೇರಿ ವಾಟರ್ ರೆಗ್ಯುಲೇಟಿಂಗ್ ಕಮಿಟಿ ಯಾಕಾಗಿ ಇದೆ, ಇವುಗಳ ಕಾರ್ಯವೈಖರಿ ಏನು, ಇವೆಲ್ಲವುಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಒಂದು ಕಾವೇರಿ ನದಿ ನೀರಿನ ವಿವಾದ ತುಂಬ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಒಂದು ಸುದ್ದಿಯಾಗಿರುತ್ತೆ. ನೋಡಿ, ಈ ದಿನದ ಪ್ರಜಾವಾಣಿ ಪತ್ರಿಕೆಯಲ್ಲಿ ಕೊಟ್ಟಂತೆ ನೋಡಿ, ಕಾವೇರಿ ನ್ಯಾಯಮಂಡಳಿ ತೀರ್ಪಿನ ಪ್ರಕಾರ ಕಾವೇರಿ ನೀರನ್ನು ನಾವು ಸಕಾಲದಲ್ಲಿ ತಮಿಳುನಾಡಿಗೆ ಹರಿಸಬೇಕಾಗುತ್ತೆ. ನೀರಿನ ಹರಿವನ್ನು ದಿನನಿತ್ಯದ ಆಧಾರದ ಮೇಲೆ ಮೇಲ್ವಿಚಾರಣೆ ಮಾಡಲು ಮತ್ತು ಅನುಸರಣಾ ವರದಿಗಳನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸೋದಕ್ಕೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಇಲ್ಲಿ ನಿರ್ದೇಶನ ನೀಡಬೇಕು ಅಂತೇಳಿ ತಮಿಳುನಾಡಿನವರು ಅರ್ಜಿಯಲ್ಲಿ ಒತ್ತಾಯ ಮಾಡಿದ್ದಾರೆ. ಒಟ್ಟಾರೆಯಾಗಿ ಕಾವೇರಿ ವಾಟರ್ ಡಿಸ್ಪ್ಯೂಟ್ಸ್ ಟ್ರಿಬ್ಯುನಲ್ ಒಂದಿದೆ, ಅದೇ ರೀತಿಯಾಗಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದೆ, ಕಾವೇರಿ ವಾಟರ್ ರೆಗ್ಯುಲೇಟಿಂಗ್ ಕಮಿಟಿ ಇದೆ. ಈ 3 ಒಂದು ಸಂಸ್ಥೆಗಳ ಅಥವಾ ಈ ಕಮಿಟಿಗಳ ಕಾರ್ಯವೈಖರಿ ಆಗಿರಬಹುದು. ಅದೇ ರೀತಿಯಾಗಿ ಸುಪ್ರೀಂ ಕೋರ್ಟ್ನ ಪಾತ್ರವನ್ನು ನಾವು ನೋಡೋದಾದರೆ 2018ರಲ್ಲಿ ಒಂದು ತೀರ್ಪನ್ನು ಕೊಡುತ್ತೆ. ಇದು ಎಲ್ಲ ರಾಜ್ಯಗಳು ಅಂದರೆ ಕಾವೇರಿ ನದಿ ನೀರಿನ ಹರಿವನ್ನು ಹೊಂದಿರುವಂತಹ ರಾಜ್ಯಗಳು ಮತ್ತು ಅದರ ಜಲಾನಯನ ಪ್ರದೇಶಗಳನ್ನು ಹೊಂದಿರುವಂತಹ ರಾಜ್ಯಗಳಿಗೆ ಸುಪ್ರೀಂ ಕೋರ್ಟ್ ಕಾವೇರಿ ನದಿ ನೀರನ್ನು ಹಂಚಿಕೆ ಮಾಡಿ ಒಂದು ಆದೇಶವನ್ನು ಹೊರಡಿಸಿತ್ತು. ಇದರ ಬಗ್ಗೆ ಡೀಟೇಲ್ಡ್ ಆಗಿ ನಾವು ಸುದ್ದಿಯನ್ನು ನೋಡ್ಕೊಬರೋಣ ನೋಟ್ಸ್ ರೂಪದಲ್ಲಿ. ನೋಡಿ, ಮೊದಲನೇದಾಗಿ ಕಾವೇರಿ ನದಿ ನೀರಿನ ವಿವಾದದ ಒಂದು ಬೇಸಿಕ್ ಪಾಯಿಂಟ್ಸನ್ನು ನಾವು ತಿಳ್ಕೊಳ್ಳೋದಾದರೆ, ಇದು ಉಗಮ ಆಗ್ತಕ್ಕಂಥದ್ದು ನಮ್ಮ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟಗಳಲ್ಲಿನ ತಲಕಾವೇರಿಯಲ್ಲಿ ಉಗಮ ಆಗುತ್ತೆ. ಇದು ನಮ್ಮ ಕರ್ನಾಟಕ, ತಮಿಳುನಾಡು, ಅದೇ ರೀತಿಯಾಗಿ ಈ 2 ರಾಜ್ಯಗಳಲ್ಲಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಇದರ ಜಲಾನಯನ ಪ್ರದೇಶಗಳನ್ನು ಕೇರಳ ಹಾಗೂ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶಗಳು ಹೊಂದಿವೆ ಹಾಗೂ ಸರಿಸುಮಾರು 800 ಕಿಲೋಮೀಟರ್ಗಳು ಅಂದರೆ ತಲಕಾವೇರಿಯಲ್ಲಿ ಉಗಮವಾದಾಗಿನಿಂದ ಬಂಗಾಳ ಕೊಲ್ಲಿಗೆ ಸೇರುವ ತನಕ ಇದು 800 ಕಿಲೋಮೀಟರ್ಗಳು ಇದು ಹರಿಯುತ್ತೆ. ತಮಿಳುನಾಡಿನ ಯಾವ ಜಾಗದಲ್ಲಿ ನಮ್ಮ ಕಾವೇರಿ ನದಿಯು ಬಂಗಾಳ ಕೊಲ್ಲಿಗೆ ಸೇರುತ್ತೆ ಅಂತ ನಾವು ನೋಡಿದಾಗ ಅದು ಪೂಂಪುಹಾರ್ ಬಳಿ ಸೇರುತ್ತೆ. ಮತ್ತು ಇದಕ್ಕೆ ಭಾರತದ ಸಂವಿಧಾನದಲ್ಲಿ ಇರುವಂತಹ ಸಾಂವಿಧಾನಿಕ ಉಪಬಂಧಗಳನ್ನು ನೋಡಿದಾಗ ಭಾರತ ಸಂವಿಧಾನದ ಅನುಚ್ಛೇದ 262 ಭಾರತದ ಸಂಸತ್ತಿಗೆ ಅತ್ಯುನ್ನತವಾದಂತಹ ಒಂದು ಅಧಿಕಾರವನ್ನು ಕೊಡುತ್ತೆ. ಅಂತಾರಾಜ್ಯ ನದಿ ನೀರು ವಿವಾದಗಳನ್ನು ಬಗೆಹರಿಸೋದಕ್ಕೆ ಅತ್ಯುನ್ನತವಾದ ಹಾಗೂ ಅಂತಿಮವಾದ ಅಧಿಕಾರ ಇರತಕ್ಕಂಥದ್ದು ಸಂಸತ್ಗೆ. ಅದು ಯಾವ ಅನುಚ್ಛೇದದ ಪ್ರಕಾರ ಅಂತ ನಾವು ನೋಡಿದಾಗ 262ನೇ ಅನುಚ್ಛೇದದ ಪ್ರಕಾರ. ಈ ಅನುಚ್ಛೇದದ ಪ್ರಕಾರ ಭಾರತದ ಸಂಸತ್ತು 1956ರಲ್ಲಿ ಇಂಟರ್ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ಸ್ ಆಕ್ಟ್ ಅನ್ನು ತರುತ್ತೆ, ಅಂತಾರಾಜ್ಯ ನದಿ ವಿವಾದಗಳ ಕಾಯ್ದೆಯನ್ನು ತರುತ್ತೆ. ಇದರ ಅಡಿಯಲ್ಲಿ ಕಾವೇರಿ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಅನ್ನು 1990ರಲ್ಲಿ ಜಾರಿಗೆ ಮಾಡಲಾಗುತ್ತೆ, ಪ್ರಾರಂಭ ಮಾಡಲಾಗುತ್ತೆ. ಈ ಒಂದು ಕಾವೇರಿ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಏನಿದೆ, ಈ ಟ್ರಿಬ್ಯುನಲ್ 2007ಕ್ಕೆ ತನ್ನ ಒಂದು ತೀರ್ಪನ್ನು ಕೊಡುತ್ತೆ. ಆದರೆ ಈ ತೀರ್ಪಿಗೆ ಅನುಗುಣವಾಗಿ ಮೇಲ್ಮನವಿ ಹೋಗಲಾಗುತ್ತೆ. ಮೇಲ್ಮನವಿ ಹೋದಾಗ ಸುಪ್ರೀಂ ಕೋರ್ಟ್ 2018ರವರೆಗೂ ಈ ಬಗ್ಗೆ ವಿಚಾರಣೆ ಮಾಡಿ 2018ರಲ್ಲಿ ಒಂದು ತೀರ್ಪನ್ನು ಕೊಡುತ್ತೆ. ಆ ತೀರ್ಪು ಏನು ಅಂತ ಹೇಳಿದ್ರೆ, ತನ್ನ ತೀರ್ಪಿನಲ್ಲಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಸ್ಕೀಮನ್ನು ಅಳವಡಿಸ್ಕೋಬೇಕು, ಇದರ ಅಡಿಯಲ್ಲಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯನ್ನು ಸ್ಥಾಪಿಸಬೇಕು, ಅದೇ ರೀತಿ ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿಯನ್ನು ಸ್ಥಾಪಿಸಬೇಕು. ಈ ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿಯು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಉತ್ತರದಾಯಿ ಆಗಿರಬೇಕು. ಅಂದರೆ ಈ ಕಾವೇರಿ ವಾಟರ್ ರೆಗ್ಯುಲೇಟಿಂಗ್ ಕಮಿಟಿಯ ಒಂದು ವರದಿಯ ಅಥವಾ ಶಿಫಾರಸಿನ ಆಧಾರದ ಮೇಲೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇಂತಿಷ್ಟು ನೀರನ್ನು ಪ್ರತಿ ತಿಂಗಳು ತಮಿಳುನಾಡಿಗೆ ಹರಿಸಬೇಕು ಅನ್ನೋದನ್ನು ಆದೇಶ ಕೊಡಬಹುದು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಅದೇ ರೀತಿಯಾಗಿ ಈ ಸುಪ್ರೀಂ ಕೋರ್ಟ್ ಈ ಒಂದು ಜಲಾನಯನ ಪ್ರದೇಶವನ್ನು ಹೊಂದಿರತಕ್ಕಂಥ ರಾಜ್ಯ ಆಗಿರ್ತಕ್ಕಂಥ ಕೇರಳ ಹಾಗೂ ಕೇಂದ್ರಾಡಳಿತ ಪ್ರದೇಶ ಆಗಿರ್ತಕ್ಕಂಥ ಪುದುಚೇರಿ ಹಾಗೂ ಕಾವೇರಿ ನದಿಯ ಹರಿವನ್ನು ಹೊಂದಿರತಕ್ಕಂತಹ ನಮ್ಮ ಕರ್ನಾಟಕ ಹಾಗೂ ತಮಿಳುನಾಡು ರಾಜ್ಯಗಳಿಗೆ ಒಂದು ಹಂಚಿಕೆಯನ್ನು ಮಾಡಿದೆ. ಈ ಹಂಚಿಕೆಯ ಪ್ರಕಾರ 404.25 TMC ತಮಿಳುನಾಡಿಗೆ, 284.25 TMC ಕರ್ನಾಟಕಕ್ಕೆ, 30 TMC ನೀರು ಕೇರಳಕ್ಕೆ, ಅದೇ ರೀತಿ 7 TMC ನೀರು ಪುದುಚೇರಿಗೆ ಸಿಗಬೇಕು ಅಂತ ಆದೇಶ ಮಾಡುತ್ತೆ. ಇನ್ನು ಉಳಿದಂತಹ 14 TMC ನೀರನ್ನು ಸಮುದ್ರಕ್ಕೆ ಸೇರೋದಕ್ಕೆ ಬಿಡಬೇಕು ಅಂತ ಹೇಳುತ್ತೆ. ಇಲ್ಲಿ ಒಂದು ಗಮನಿಸಬಹುದು ತಾವು, ಇತ್ತೀಚೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಾಗೂ ದಕ್ಷಿಣ ಭಾರತದಲ್ಲಿ ಬರಗಾಲದಿಂದಾಗಿ ನೀರಿನ ಅಭಾವ ಉಂಟಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ತಮಿಳುನಾಡು ರಾಜ್ಯಕ್ಕೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಏನಿದೆ, ಇದು ಪ್ರತಿನಿತ್ಯವೂ ಸಹ 3500 ಕ್ಯೂಸೆಕ್ ನೀರನ್ನು ನೀವು
ಬಿಡಿ ಅಂಥೇಳಿ ಒಂದು ಆದೇಶವನ್ನು ಕೊಡುತ್ತೆ. ಈ ಒಂದು ಮಾನದಂಡವನ್ನು ಅಂದರೆ ಇಂತಿಷ್ಟೇ ನೀರನ್ನು ಬಿಡಬೇಕು ಅಂತೇಳಿ ಯಾವ ತಜ್ಞರು ಆದೇಶ ಶಿಫಾರಸನ್ನು ಮಾಡ್ತಾರೆ ಅಂತ ನೋಡಿದಾಗ ಕಾವೇರಿ ವಾಟರ್ ರೆಗ್ಯುಲೇಟಿಂಗ್ ಕಮಿಟಿಯಲ್ಲಿರ್ತಕ್ಕಂತಹ ತಜ್ಞರು ಒಂದು ಶಿಫಾರಸನ್ನು ಮಾಡಿರ್ತಾರೆ. ಈ ಶಿಫಾರಸ್ಸಿಗೆ ಅನುಗುಣವಾಗಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯು ಆದೇಶವನ್ನು ಮಾಡುತ್ತೆ. ಆ್ಯಂಡ್ ಎರಡನೇದು, ಕಾವೇರಿ ನದಿ ನೀರಿಗೆ ಸಂಬಂಧಪಟ್ಟಂತೆ ನಮ್ಮ ರಾಮನಗರ ಜಿಲ್ಲೆಯ ಕನಕಪುರದ ಬಳಿ ಒಂದು ಮೇಕೆದಾಟು ಅನ್ನುವಂತಹ ಒಂದು ಸ್ಥಳದಲ್ಲಿ ಒಂದು ರಿಸರ್ವೈರ್ ಅಂದರೆ ಒಂದು ಡ್ಯಾಮನ್ನು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಉದ್ದೇಶಿಸಿದ್ದಾರೆ. ಈ ಒಂದು ಡ್ಯಾಮು ಎರಡು ರೀತಿಯ ಉದ್ದೇಶಕ್ಕೆ ಒಳಪಟ್ಟಿರುತ್ತೆ. ಒಂದು, ಕುಡಿಯುವ ನೀರಿಗಾಗಿ ಅಂದರೆ ನಮ್ಮ ಬೆಂಗಳೂರು ನಗರಕ್ಕೆ ಕುಡಿಯುವ ನೀರನ್ನು ಸರಬರಾಜು ಮಾಡುವುದಕ್ಕೆ ಒಂದು ಉದ್ದೇಶವನ್ನು ಹೊಂದಿದ್ರೆ, ಎರಡನೇದಾಗಿ ವಿದ್ಯುತ್ ಉತ್ಪಾದನೆಯನ್ನು ಸಹ ಮಾಡೋದಕ್ಕೆ ಈ ಒಂದು ಮೇಕೆದಾಟು ಬ್ಯಾಲೆನ್ಸ್ಡ್ ರಿಸರ್ವೈರ್ ಉದ್ದೇಶವನ್ನು ಹೊಂದಿರುತ್ತೆ. ಈ ಒಂದು ಡ್ಯಾಮನ್ನು ಕನ್ಸ್ಟ್ರಕ್ಟ್ ಮಾಡೋದು ಬೇಡ ಅಂತ ಹೇಳಿ ತಮಿಳುನಾಡು ರಾಜ್ಯ ಸರ್ಕಾರ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಕಾರಣ ಯಾಕೆ ಅಂತ ನಾವು ನೋಡಿದಾಗ ತಮಿಳುನಾಡಿಗೆ ಹೋಗುವಂತಹ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ ಅಂತೇಳಿ ಅವರ ವಾದ ಆಗಿರುತ್ತೆ. ಇದಿಷ್ಟು ಕಾವೇರಿ ನದಿ ನೀರಿನ ವಿವಾದಕ್ಕೆ ಸಂಬಂಧಪಟ್ಟಂತೆ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಆಗಿರುತ್ತೆ. ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬಹುದು ಅಂತ ಹೇಳಿದ್ರೆ, ಈ ಒಂದು ಸುದ್ದಿಯಲ್ಲಿ ನೋಡಿ, ಭಾರತದ ಸಂವಿಧಾನದಲ್ಲಿ ಅಂತಾರಾಜ್ಯ ನದಿ ನೀರಿನ ವಿವಾದಗಳಿಗೆ ಸಂಬಂಧಪಟ್ಟಂತೆ ಅಂತಿಮ ಅಧಿಕಾರ ಅಥವಾ ಸರ್ವೋಚ್ಚ ಅಧಿಕಾರ ಯಾರಿಗಿರುತ್ತೆ ಅಂತ ಕೇಳಬಹುದು. ಅದು ಸಂಸತ್ತಿಗೆ ಇರುತ್ತೆ. ಯಾವ ಅನುಚ್ಛೇದದ ಪ್ರಕಾರ ಅಂತ ಕೇಳಿದಾಗ 262ನೇ ಅನುಚ್ಛೇದದ ಪ್ರಕಾರ. ಮತ್ತೆ ಅಂತಾರಾಜ್ಯ ನದಿ ನೀರಿನ ವಿವಾದಗಳನ್ನು ಬಗೆಹರಿಸೋದಕ್ಕೆ ಯಾವ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ ಅಂತ ಕೇಳಿದಾಗ 1956ರ ಅಂತಾರಾಜ್ಯ ನದಿ ನೀರಿನ ವಿವಾದಗಳ ಕಾಯ್ದೆ. ಅದೇ ರೀತಿಯಾಗಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಬಗ್ಗೆ ಕೇಳ್ಬೋದು, ಕಾವೇರಿ ವಾಟರ್ ರೆಗ್ಯುಲೇಟಿಂಗ್ ಕಮಿಟಿ ಬಗ್ಗೆ ಕೇಳ್ಬೋದು, ನಂತರ ಸುಪ್ರೀಂ ಕೋರ್ಟ್ನ ಒಂದು ಜಡ್ಜ್ಮೆಂಟ್ ಬಗ್ಗೆ ಕೇಳ್ಬೋದು, ಎಷ್ಟೆಷ್ಟು ಹಂಚಿಕೆ ಮಾಡಲಾಗಿದೆ ಅಂತೇಳಿ, ಅದೇ ರೀತಿ ಎಲ್ಲಿ ಉಗಮ ಆಗುತ್ತೆ, ಎಲ್ಲಿ ಸೇರುತ್ತೆ, ಎಷ್ಟು ಕಿಲೋಮೀಟರ್ ಹರಿಯುತ್ತೆ, ಮತ್ತು ಜಲಾನಯನ ಪ್ರದೇಶಗಳನ್ನು ಹೊಂದಿರುವಂತಹ ರಾಜ್ಯಗಳು ಯಾವುವು ಅಂದರೆ ಕೇರಳ, ಪುದುಚೇರಿ, ಇಷ್ಟು ಮಾಹಿತಿಗಳನ್ನು ಕೇಳ್ತಕ್ಕಂಥ ಸಾಧ್ಯತೆ ತುಂಬಾ ಇರುತ್ತೆ. ನಂತರದ ಸುದ್ದಿ, ಕ್ರೌರ್ಯ ತಡೆ ಕಾನೂನು ಲಿವಿಂಗ್ ಸಂಗತಿಗೂ ಅನ್ವಯ ಒಂದು ಸುದ್ದಿ ಇದೆ ನೋಡಿ. ಈ ಒಂದು ಸುದ್ದಿ ನಮಗೆ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಇಂಪಾರ್ಟೆಂಟ್ ಆಗೋದಿಲ್ಲ. ಆದರೆ ಈ ಸುದ್ದಿಯ ಒಳಗಡೆ ಮತ್ತೊಂದು ಸುದ್ದಿ ಬಿತ್ತರಾಗಿದೆ ಇಲ್ಲಿ. ಅದು ನೋಡಿ, ಈ ಸುದ್ದಿ ಅಂದರೆ ರಸ್ತೆ ಇರುವಲ್ಲೆಲ್ಲ ಪಾದಚಾರಿ ಮಾರ್ಗ ಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಸೊ ಇದು ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗೋದಿಲ್ಲ ಈ ಸುದ್ದಿ ಕೂಡ. ಆದರೆ ಇದರ ಒಳಗಡೆ ಬಂದಿರತಕ್ಕಂತಹ ಒಂದು ಕೆಲವೊಂದು ಅಂಶ ಇದೆಯಲ್ಲ ನೋಡಿ, ಮಹತ್ವದ ತೀರ್ಪು ಅಂತೇಳಿ ಹೇಳ್ತಾ ಇದ್ದಾರೆ. ಸುರಕ್ಷಿತ ಪಾದಾಚಾರಿ ಮಾರ್ಗದಲ್ಲಿ ನಡೆಯುವುದು ಸಹ ಮೂಲಭೂತ ಹಕ್ಕು ಅಂತೇಳಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟು ತೀರ್ಪನ್ನು ಕೊಟ್ಟಿದೆ. ಪರೀಕ್ಷೆಯಲ್ಲಿ ನೇರವಾಗಿ ಕೇಳ್ತಾರೆ. ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಕೇಳ್ತಾರೆ ಅಂದರೆ, ಸುರಕ್ಷಿತ ಪಾದಚಾರಿ ಮಾರ್ಗದಲ್ಲಿ ನಡೆಯುವುದು ಮೂಲಭೂತ ಹಕ್ಕು ಅಂತೇಳಿ ಯಾವ ಒಂದು ಕೋರ್ಟ್ ಹೇಳಿದೆ ಅಂತ ಕೇಳ್ಬೋದು, ಸುಪ್ರೀಂ ಕೋರ್ಟು. ಅಥವಾ ಇದನ್ನು ಸುರಕ್ಷಿತ ಪಾದಚಾರಿ ಮಾರ್ಗದಲ್ಲಿ ನಡೀತಕ್ಕಂಥದ್ದು ಮೂಲಭೂತ ಹಕ್ಕ ಅಥವಾ ಮೂಲಭೂತ ಕರ್ತವ್ಯನ ಅಥವಾ ಜಸ್ಟ್ ಕಾನೂನಾತ್ಮಕ ಹಕ್ಕ ಅಂತ ಕೇಳ್ಬೋದು. ಇಲ್ಲ, ಇದು ಕಡ್ಡಾಯವಾಗಿ ಮೂಲಭೂತ ಹಕ್ಕು. ಹಾಗಾದರೆ ಭಾರತ ಸಂವಿಧಾನದ ಯಾವ ಅನುಚ್ಛೇದದ ಅಡಿಯಲ್ಲಿ ಇದೊಂದು ಮೂಲಭೂತ ಹಕ್ಕು ಅಂತೇಳಿ ಸುಪ್ರೀಂ ಕೋರ್ಟ್ ಕನ್ಸಿಡರ್ ಮಾಡಿದೆ ಅಂತ ಹೇಳಿದ್ರೆ, ಭಾರತ ಸಂವಿಧಾನದ 21ನೇ ವಿಧಿ ಏನಿದೆ ಅನುಚ್ಛೇದ, ಈ ಅನುಚ್ಛೇದದ ಅಡಿಯಲ್ಲಿ ನಾವು ಸುರಕ್ಷಿತ ಪಾದಚಾರಿ ಮಾರ್ಗದಲ್ಲಿ ನಡೆಯೋದು ಸಹ ನಮ್ಮ ಮೂಲಭೂತ ಹಕ್ಕು ಅಂತೇಳಿ ನಾವು ಬರೀಬೋದಾಗಿರುತ್ತೆ. ನಂತರ ರಾಮಮಂದಿರ ಟ್ರಸ್ಟ್ ಬರೋದಿಲ್ಲ, ಬಿಜೆಪಿ ಅಧ್ಯಕ್ಷರಿಗೆ ಮುಖ ಬರೋದಿಲ್ಲ, ಇದು ಬರೋದಿಲ್ಲ, ಇದು ಯಾವುದೂ ಬರೋದಿಲ್ಲ. ಈ ಪುಟದಲ್ಲಿ ವೈಟ್ ಟಾಪಿಂಗ್ ರಸ್ತೆಯಲ್ಲಿ ಫೈರ್ ಹೈಡ್ರೆಂಟ್ ಇದು ಬರೋದಿಲ್ಲ. ಈ ಪುಟದಲ್ಲಿ ಯಾವುದೂ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಸ್ ಯಾವುದೂ ಇರೋದಿಲ್ಲ. ನಂತರ ಪೊಲೀಸ್ ಕಮಿಷನರೇಟ್ ಪುನರ್ರಚನೆಗೆ ಪ್ರಸ್ತಾವ ಇದು ಯಾವುದೂ ಬರೋದಿಲ್ಲ. ಮಲೆನಾಡಲ್ಲಿ ಮಳೆ ಕೊಂಚ ಇಳಿಮುಖ ಅಂತ ಬರೋದಿಲ್ಲ. ನಂತರ ನೋಡಿ, ಅಭಿಮತ ಪುಟದಲ್ಲಿ ಒಂದು ಸಂಪಾದಕೀಯದಲ್ಲಿ ಒಂದು ಸುದ್ದಿ ಇದೆ ನೋಡಿ. ಕಾವೇರಿ ನದಿ ನೀರಿನ ಬಗ್ಗೆ ಮತ್ತೆ ಇಲ್ಲಿ ಸಂಪಾದಕೀಯ ಅಂದರೆ ವಿಮರ್ಶಾತ್ಮಕವಾಗಿ ಕೆಲವೊಬ್ಬರು ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರ್ತಾರೆ ಬುದ್ಧಿಜೀವಿಗಳು. ಸೊ ಈ ಬಗ್ಗೆ ನಾವು ಈಗಾಗಲೇ ಕಾವೇರಿ ನದಿ ನೀರಿನ ಬಗ್ಗೆ ನಾವು ಒಂದು ವಿಸ್ತೃತವಾದ ಅಧ್ಯಯನವನ್ನು ಮಾಡಿದ್ದೇವೆ. ಸೊ ನಂತರ ನೋಡಿ, ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಸಿದ್ದರಾಮಯ್ಯ ಅವರು ಒಂದು ಅಂಕಣವನ್ನು ಬರೆದಿದ್ದಾರೆ. ಆ ಅಂಕಣವನ್ನು ಈ ಒಂದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಿದ್ದಾರೆ. ಈ ಅಂಕಣವು ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಅಷ್ಟೇನು ಪ್ರಾಮುಖ್ಯತೆಯನ್ನು ಪಡೆದೇ ಇದ್ದರೂ, ಆದರೆ ಅಂಕಣದೊಳಗಿನ ವಿಷಯ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಚುನಾವಣಾ ಸುಧಾರಣೆಗಳ ಸಂಬಂಧ ಕೆಲವೊಂದು ಸಮಿತಿಗಳನ್ನು ಸರ್ಕಾರಗಳು ಆಗಿಂದಾಗೆ ನೇಮಕ ಮಾಡ್ತಾ ಇರ್ತವೆ. ಆ ಒಂದು ಸಮಿತಿಗಳ ಬಗ್ಗೆ ಉಲ್ಲೇಖ ಇಲ್ಲಿ ಸಿದ್ದರಾಮಯ್ಯ ಅವರು ಮಾಡಿರ್ತಾರೆ ನೋಡಿ. ಅದನ್ನು ನೋಡೋದಾದರೆ ನಾನು ಹೈಲೈಟ್ ಮಾಡಿದ್ದೀನಿ ಯಾವುದು ಇಂಪಾರ್ಟೆಂಟ್ ಇದೆ ಅಂತ ಹೇಳಿ ನೋಡಿ. ಈಗ ರಾಜ್ಯಗಳ ವಿಧಾನಸಭಾ ಚುನಾವಣೆಗೆ ಎಷ್ಟು ಮಿತಿಯನ್ನು ನಿಗದಿಪಡಿಸಿದ್ದಾರೆ ಅಂದರೆ, ಒಂದು ಚುನಾವಣೆ ನಡೆಯೋದಕ್ಕೆ ಒಬ್ಬ MLAಗೆ ಎಷ್ಟು ಲಿಮಿಟ್ ಇರುತ್ತೆ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದಂತಹ ದೊಡ್ಡ ರಾಜ್ಯಗಳಿಗೆ 40 ಲಕ್ಷ ರೂಪಾಯಿಗಳು ಲಿಮಿಟ್ ಫಿಕ್ಸ್ ಮಾಡಿದ್ದಾರೆ. ಅಂದರೆ ಒಬ್ಬ MLA 40 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡುವುದರ ಮುಖಾಂತರ ಚುನಾವಣೆಯಲ್ಲಿ ಅವನು ಭಾಗವಹಿಸಬಹುದಾಗಿರುತ್ತೆ. ಆದರೆ 40 ಲಕ್ಷಕ್ಕಿಂತಲೂ 1 ರೂಪಾಯಿ ಮೀರಿದ್ರೂ ಸಹ ಅವನ ಚುನಾವಣೆ ಅರ್ಹತೆ ಏನಾಗುತ್ತೆ ಅಂತ ಹೇಳಿದ್ರೆ ಅನರ್ಹತೆ ಅಂತೇಳಿ ಘೋಷಣೆ ಮಾಡಲಾಗುತ್ತೆ, ಅವನನ್ನು ಡಿಸ್ಕ್ವಾಲಿಫೈ ಮಾಡ್ತಾರೆ. ಆದರೆ MP ಚುನಾವಣೆಯಲ್ಲಿ ಎಷ್ಟಿರುತ್ತೆ ಒಬ್ಬ ಅಭ್ಯರ್ಥಿಗೆ ಅಂತ ನಾವು ನೋಡಿದಾಗ 95 ಲಕ್ಷ ರೂಪಾಯಿಗಳನ್ನು ನಮ್ಮ ಕರ್ನಾಟಕದಲ್ಲಿ ನಿಗದಿಪಡಿಸಿದ್ದಾರೆ. ಪರೀಕ್ಷೆಗಳಲ್ಲಿ ಇದನ್ನು ಕೇಳ್ತಕ್ಕಂಥ ಸಾಧ್ಯತೆ ತುಂಬಾ ಇರುತ್ತೆ. MLA ಅಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಒಬ್ಬ ಅಭ್ಯರ್ಥಿಗೆ ಎಷ್ಟು ವೆಚ್ಚವನ್ನು ಮಾಡೋದಕ್ಕೆ ನಿಗದಿಪಡಿಸಲಾಗಿದೆ ಅಂತೇಳಿ ಮೀನ್ಸ್ ಲಿಮಿಟನ್ನು ನಿಗದಿಪಡಿಸಲಾಗಿದೆ ಅಂತ ಕೇಳಿದಾಗ 40 ಲಕ್ಷ. ಅದೇ ರೀತಿಯಾಗಿ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ನಿಗದಿಪಡಿಸಲಾಗಿದೆ ಒಬ್ಬ ಅಭ್ಯರ್ಥಿಗೆ ಅಂತ ಕೇಳಿದಾಗ 95 ಲಕ್ಷ ಆಗಿರುತ್ತೆ. ನೋಡಿ ಮುಂದುವರೆದು 1990ರಲ್ಲಿ ಆಗಿನ ಪ್ರಧಾನಿ VP ಸಿಂಗ್ ಅವರು ಚುನಾವಣೆಯಲ್ಲಿ ಹಣದ ಪಾತ್ರವನ್ನು ನಿಯಂತ್ರಿಸೋದಕ್ಕೆ ದಿನೇಶ್ ಗೋಸ್ವಾಮಿ ಸಮಿತಿಯನ್ನು ರಚಿಸಿದ್ರಂತೆ. 1993ರಲ್ಲಿ ಆಗಿನ ಪ್ರಧಾನಿ PV ನರಸಿಂಹರಾವ್ ಅವರು ಚುನಾವಣೆಯಲ್ಲಿ ಬಾಹುಬಲಿಗಳ ಪ್ರವೇಶ ನಿಲ್ಲಿಸಲು ವೋಹ್ರಾ ಸಮಿತಿಯನ್ನು ರಚಿಸಿದ್ರಂತೆ. ನಂತರ 1999ರಲ್ಲಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಚುನಾವಣೆಯನ್ನು ಸರ್ಕಾರದ ವೆಚ್ಚದಿಂದಲೇ ನಡೆಸೋದು ಸಾಧ್ಯವಾ ಅಂತೇಳಿ ಪರಿಶೀಲಿಸೋದಕ್ಕೆ ಇಂದ್ರಜಿತ್ ಸಮಿತಿಯನ್ನು ರಚಿಸಿದ್ರಂತೆ.
ಇಲ್ಲಿ ಪರೀಕ್ಷೆಗಳಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬರುವ ಸಾಧ್ಯತೆ ಇರುತ್ತೆ ಅಂದರೆ ದಿನೇಶ್ ಗೋಸ್ವಾಮಿ ಸಮಿತಿ, ವೋಹ್ರಾ ಸಮಿತಿ, ಅದೇ ರೀತಿಯಾಗಿ ಇಂದ್ರಜಿತ್ ಗುಪ್ತಾ ಸಮಿತಿ ಮತ್ತು ಇನ್ನೊಂದು ಯಾವುದು ಕಸ್ತೂರಿ ರಂಗನ್ ವರದಿ ಸಮಿತಿ ಅಂತ ಇಟ್ಕೊಳ್ಳಿ. ಈ 4 ಸಮಿತಿಗಳನ್ನು ಕೊಟ್ಟು ಈ ಸಮಿತಿಗಳಲ್ಲಿ ಚುನಾವಣೆಗೆ ಸಂಬಂಧಪಟ್ಟಂತಹ ಒಂದು ಸಮಿತಿ ಯಾವುದು ಅಂತ ಕೇಳ್ತಾರೆ. ಅದರಲ್ಲಿ ಸ್ಪಷ್ಟವಾಗಿರ್ತಕ್ಕಂಥ ಉತ್ತರ ನಮ್ಮ ಕಸ್ತೂರಿ ರಂಗನ್ ಸಮಿತಿ ಆಗಿರುತ್ತೆ. ಕಾರಣ ದಿನೇಶ್ ಗೋಸ್ವಾಮಿ ಸಮಿತಿ ಆಗಿರ್ಬೋದು, ವೋಹ್ರಾ ಸಮಿತಿ ಆಗಿರ್ಬೋದು, ಇಂದ್ರಜಿತ್ ಗುಪ್ತಾ ಸಮಿತಿ ಆಗಿರ್ಬೋದು, ಇವು ಚುನಾವಣೆಗೆ ಸಂಬಂಧಪಟ್ಟಂತಹ ಚುನಾವಣಾ ಸುಧಾರಣೆಗಳಿಗೆ ಸಂಬಂಧಪಟ್ಟಂತಹ ಸಮಿತಿಗಳಾಗಿರ್ತವೆ. 1985ರಲ್ಲಿ ಅಂದಿನ ಪ್ರಧಾನಿ ರಾಜೀವ್ ಗಾಂಧಿ ಅವರು ಸಂವಿಧಾನಕ್ಕೆ 45ನೇ ತಿದ್ದುಪಡಿಯನ್ನು ಮಾಡಿ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೊಳಿಸ್ತಾರೆ. ಅದರ ನಂತರ ನೋಡಿ, ಇದು ಇಂಪಾರ್ಟೆಂಟ್ ಆಗುತ್ತೆ, ಪ್ರತಿ ಬಾರಿಯೂ ಸಹ ಪರೀಕ್ಷೆಗಳಲ್ಲಿ ಕೇಳ್ತಾನೆ ಇರ್ತಾರೆ. 61ನೇ ತಿದ್ದುಪಡಿ ಮಾಡಿ ಮತದಾರರ ಅರ್ಹತಾ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸ್ತಾರಂತೆ. ನೋಡಿ, ಪರೀಕ್ಷೆಗಳಲ್ಲಿ ಈಗಾಗಲೇ ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಭಾರತ ಸಂವಿಧಾನದ ತಿದ್ದುಪಡಿ ಅನ್ವಯ ಮತದಾರರ ಅರ್ಹತಾ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಿದ್ದಾರೆ ಅಂತ ಕೇಳಿದ್ದಾರೆ. ಅದಕ್ಕೆ ಉತ್ತರ 61ನೇ ಸಂವಿಧಾನಾತ್ಮಕ ತಿದ್ದುಪಡಿಯಾಗಿರುತ್ತೆ. ಯಾವ ವರ್ಷದಲ್ಲಿ ಅಂತ ಹೇಳಿ ಕೇಳ್ತಾರೆ, ಅದಕ್ಕೆ ಉತ್ತರ 1989 ಆಗಿರುತ್ತೆ. ಸೊ ನಂತರ ನೋಡಿ, 1989ನೇ ಇಸ್ವಿಯಲ್ಲಿ ಎಲೆಕ್ಟ್ರಾನಿಕ್ ಮತಯಂತ್ರಗಳ ಬಳಕೆ ಶುರುವಾಗುತ್ತಂಥ EVMಗಳು. ಬಟ್ ಅದು ಸಂಪೂರ್ಣವಾಗಿ ಭಾರತದಾದ್ಯಂತ ಆಗಲೇ ಪ್ರಾರಂಭ ಆಗೋದಿಲ್ಲ. ನಂತರ 2003ರಲ್ಲಿ ಮನಮೋಹನ್ ಸಿಂಗ್ ನೇತೃತ್ವದ UPA ಸರ್ಕಾರ ಚುನಾವಣಾ ಅಭ್ಯರ್ಥಿಗಳು ಕಡ್ಡಾಯವಾಗಿ ತಮ್ಮ ಆಸ್ತಿ, ಕ್ರಿಮಿನಲ್ ಹಿನ್ನೆಲೆ ಮತ್ತು ಅದೇ ರೀತಿಯಾಗಿ ಶಿಕ್ಷಣದ ವಿವರಣೆಗಳನ್ನು ಒಳಗೊಂಡಿರ್ತಕ್ಕಂಥ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಅಂತ ಹೇಳುತ್ತಂತೆ. ಮತ್ತು 2013ರಲ್ಲಿ ನೋಟಾವನ್ನು ಪರಿಚಯಿಸ್ತಾರೆ. ನಿಮಗೆಲ್ಲರಿಗೂ ಗೊತ್ತಿದೆ, ನನ್ ಆಫ್ ದ ಅಬೋ ಅಂತೇಳಿ. ಚುನಾವಣೆಯಲ್ಲಿ ಯಾವ ಅಭ್ಯರ್ಥಿಯೂ ಸಹ ನಮಗೆ ಇಷ್ಟವಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ನಾವು ನೋಟಾ ಬಟನನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ನಮ್ಮ ಆಯ್ಕೆ ಯಾರಿಗೂ ಇಲ್ಲ ಅಂಥೇಳಿ ನಾವು ತೋರಿಸ್ಕೋಬೋದಾಗುತ್ತೆ. 2 ವರ್ಷಗಳ ಅವಧಿಯ ಜೈಲು ಶಿಕ್ಷೆಗೆ ಒಳಗಾಗಿರುವ ಜನಪ್ರತಿನಿಧಿಗಳು ಶಾಸಕ ಸ್ಥಾನವನ್ನು ಕಳೆದುಕೊಳ್ಳುವ ಕಾನೂನು ಜಾರಿಗೆ ಬಂತು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇವಿಷ್ಟು ಸಹ ಚುನಾವಣೆಗಳ ಸುಧಾರಣೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ. ಇದರಲ್ಲಿ ಪರೀಕ್ಷೆಗೆ ಬರತಕ್ಕಂತಹ 2-3 ಅಂಶ ತುಂಬ ಪ್ರಾಮುಖ್ಯತೆಯನ್ನು ಪಡೆದಿದೆ. ಅದರಲ್ಲಿ ಒಂದು ಸಮಿತಿಗಳಾದರೆ, ಎರಡನೆಯದು ನೋಡಿ 61ನೇ ತಿದ್ದುಪಡಿ ಮುಖಾಂತರ ನಮ್ಮ ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸ್ತಕ್ಕಂಥದ್ದು EVM ಆಗಿರ್ಬೋದು. ನಂತರ ನೋಟಾ ಜಾರಿಗೆ ಬಂದಿರತಕ್ಕಂಥದ್ದು 2013ರಲ್ಲಿ. ಇವಿಷ್ಟು ಸುದ್ದಿಗಳು ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೋತವೆ. ನಂತರದ ಸುದ್ದಿ ನೋಡಿ, ಪರಿಸರ ಸೂಕ್ಷ್ಮ ಪ್ರದೇಶ ಪರ ವಿರೋಧದ ದ್ವಂದ್ವ ಅಂತಿದೆ. ಇಲ್ಲಿ ಪರಿಸರ ಸೂಕ್ಷ್ಮ ಪ್ರದೇಶ ಅಂತೇಳಿ ನಮ್ಮ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ ಇದೆ. ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟಂತಹ ESA ಅಂದರೆ ಎಕೋ ಸೆನ್ಸಿಟಿವ್ ಏರಿಯಾ 7ನೇ ಬಾರಿಗೆ ಕರಡು ಅಧಿಸೂಚನೆಯನ್ನು ಮಾಡಲಾಗಿದೆ ಅಂತೆ. ನೋಡಿ, ಈ ಒಂದು ಪತ್ರಿಕೆಯಲ್ಲಿ ಬಿತ್ತರವಾಗಿರುವಂತಹ ಸುದ್ದಿಯನ್ನು ನಾವು ನೋಡೋದಾದರೆ ನೋಡಿ, ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ ಕೇಂದ್ರ ಸರ್ಕಾರವು 7ನೇ ಬಾರಿಗೆ ಪರಿಸರ ಸೂಕ್ಷ್ಮ ಪ್ರದೇಶವನ್ನು ಅಂದರೆ ESA ನಿಗದಿಪಡಿಸಿ ಕರಡು ಅಧಿಸೂಚನೆಯನ್ನು ಪ್ರಕಟಿಸಿದ್ದು 60 ದಿನಗಳ ಒಳಗೆ ಆಕ್ಷೇಪಣೆಗಳನ್ನು ಆಹ್ವಾನಿಸಿದೆ. ಇಲ್ಲಿ 7ನೇ ಬಾರಿ ನಮ್ಮ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟಂತೆ ಒಂದು ನೋಟಿಫಿಕೇಶನ್ಸ್ ಅನ್ನು ಮಾಡಿದ್ದಾರೆ. ಏನು ಈ ನೋಟಿಫಿಕೇಶನ್ಸ್ ಅಂತ ಹೇಳಿದ್ರೆ, ಒಟ್ಟಾರೆ ನಮ್ಮ ಪಶ್ಚಿಮ ಘಟ್ಟಗಳ ವ್ಯಾಪ್ತಿ ಇರತಕ್ಕಂಥದ್ದು 1.29 ಲಕ್ಷ ಚದರ ಕಿಲೋಮೀಟರ್ ಇರುತ್ತೆ. ಸೊ ಈ ಒಂದು ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ 2 ಸಮಿತಿಗಳನ್ನು ರಚನೆ ಮಾಡಲಾಗುತ್ತೆ. ಒಂದು ಬಂದ್ಬಿಟ್ಟು ಗಾಡ್ಗಿಲ್ ಸಮಿತಿ ಇರುತ್ತೆ. ಗಾಡ್ಗಿಲ್ ಸಮಿತಿ, ಈ ಸಮಿತಿ 2011ರಲ್ಲಿ ನೇಮಕ ಆಗುತ್ತೆ. ಈ ಒಂದು ಗಾಡ್ಗಿಲ್ ಸಮಿತಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಕೇವಲ ಪರಿಸರ ಅಭಿವೃದ್ಧಿಗೆ ಮಾತ್ರ ಇದು ಇಂಪಾರ್ಟೆನ್ಸನ್ನು ಕೊಡುತ್ತೆ. ಅಂದರೆ ಪರಿಸರದ ಉಳಿವಿಗೋಸ್ಕರ ಮಾತ್ರ ಇಂಪಾರ್ಟೆನ್ಸನ್ನು ಕೊಟ್ಟು ತನ್ನ ವರದಿಯನ್ನು ಕೊಡುತ್ತೆ. ಎಕೋ ಸೆನ್ಸಿಟಿವ್ ಝೋನ್ಸನ್ನು 3 ರೀತಿಯಾಗಿರ್ತಕ್ಕಂಥ ಝೋನ್ಸನ್ನು ಇದು ಹೊಂದಿರಬೇಕು ಅಂತೇಳಿ ಇದು ಡಿವೈಡ್ ಮಾಡುತ್ತೆ. ನಂತರ ಈ ಒಂದು ಗಾಡ್ಗಿಲ್ ಸಮಿತಿ ಸಂಪೂರ್ಣವಾಗಿ ಪರಿಸರದ ಉಳಿವಿಗೋಸ್ಕರನೇ ರಿಪೋರ್ಟ್ ಕೊಟ್ಟಿದೆ. ಆದರೆ ಅಭಿವೃದ್ಧಿ ಇಲ್ಲಿ ಪೂರ್ತಿ ಶೂನ್ಯ ಆಗಿದೆ ಅಂಥೇಳಿ ಭಾವಿಸಿದಂತಹ ಸರ್ಕಾರ ಆರೋಪಗಳು ಬಂದ ಮೇಲೆ ನಂತರ ಏನು ಮಾಡುತ್ತೆ, ಕಸ್ತೂರಿ ರಂಗನ್ ಸಮಿತಿಯನ್ನು ನೇಮಕ ಮಾಡುತ್ತೆ. ನೇಮಕ ಮಾಡಿದ ನಂತರ ಕಸ್ತೂರಿ ರಂಗನ್ ಅವರು 1.29 ಲಕ್ಷ ಚದರ ಕಿಲೋಮೀಟರ್ಗಳ ಒಂದು ವ್ಯಾಪ್ತಿಯನ್ನು ಅವರು ಸೂಕ್ಷ್ಮ ಪ್ರದೇಶ ಅಂತೇಳಿ ಘೋಷಿಸಿದ್ದೇನೆ ಏನು ಮಾಡ್ತಾರೆ, ಅದರಲ್ಲಿ ಕೇವಲ 59,940 ಚದರ ಕಿಲೋಮೀಟರ್ಗಳನ್ನು ಮಾತ್ರ, ಅಂದರೆ ಸರಿಸುಮಾರು 37%ನಷ್ಟು ಪಶ್ಚಿಮ ಘಟ್ಟಗಳ ವ್ಯಾಪ್ತಿಯನ್ನು ಮಾತ್ರ ಇವರು ಒಂದು ಸೂಕ್ಷ್ಮ ಪ್ರದೇಶ ಅಂತೇಳಿ ಘೋಷಣೆ ಮಾಡ್ತಾರೆ. ಇದರ ಪ್ರಕಾರ ನೀವು ಸೂಕ್ಷ್ಮ ಪ್ರದೇಶ ಅಂತೇಳಿ ಘೋಷಣೆ ಮಾಡ್ಕೋಬೋದು ಅಂಥೇಳಿ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡ್ತಾರೆ. ಆದರೆ ಅದನ್ನು ಸಹ ಲಿಮಿಟ್ ಮಾಡಿ ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ, 56,825.7 ಚದರ ಕಿಲೋಮೀಟರ್ಗಳನ್ನು ಈಗ 7ನೇ ಅಧಿಸೂಚನೆಯಲ್ಲಿ ಇದು ಪರಿಸರ ಸೂಕ್ಷ್ಮ ಪ್ರದೇಶ ಅಂತೇಳಿ ಘೋಷಣೆ ಮಾಡ್ತಾ ಇದೆ. ಒಟ್ಟಾರೆ ಬೇಸಿಕ್ ಇನ್ಫಾರ್ಮೇಷನ್ಗೆ ಹೋಗೋದಾದರೆ ನಾವು ನಮ್ಮ ಪಶ್ಚಿಮ ಘಟ್ಟಗಳು ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ ಒಟ್ಟು 6 ರಾಜ್ಯಗಳಲ್ಲಿ ಹರಡಿಕೊಂಡಿದೆ. ಒಟ್ಟು 1,500 ಕಿಲೋಮೀಟರ್ಗಳಷ್ಟು ಉದ್ದದ ನೋಡಿ 1,500 ಕಿಲೋಮೀಟರ್ಗಳಷ್ಟು ಉದ್ದದ ಈ ಪರ್ವತ ಶ್ರೇಣಿ ವ್ಯಾಪ್ತಿಯ ಕೆಲವು ಪ್ರದೇಶಗಳು ಯುನೆಸ್ಕೋದ ಪರಿಸರ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಸೇರಿಕೊಂಡಿದೆ. ಹೌದು, ಪಶ್ಚಿಮ ಘಟ್ಟಗಳಿಗೆ ಯುನೆಸ್ಕೋ ಮಾನ್ಯತೆ ದೊರೆತಿದೆ. ನಂತರ ಕಸ್ತೂರಿ ರಂಗನ್ ವರದಿ 2013ರಲ್ಲಿ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ 2011ರಲ್ಲಿ ಮಾಧವ್ ಗಾಡ್ಗಿಲ್ ಅವರ ಒಂದು ಸಮಿತಿ ರಚನೆ ಆಗುತ್ತೆ. ಆ ಸಮಿತಿಯ ವರದಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಪರಿಸರ ಕೇಂದ್ರಿತ ಆಗಿರುತ್ತೆ, ಅದು ಅದರ ವ್ಯಾಪ್ತಿಯಲ್ಲಿನ ಜನರ ಅಭಿವೃದ್ಧಿಗೆ ಪೂರಕವಾಗಿರೋದಿಲ್ಲ ಅದು. ಸೊ ಈ ರೀತಿ ಟೀಕೆ ಬಂದಿದ್ದರಿಂದಾಗಿ ಏನು ಮಾಡ್ತಾರೆ, ಕಸ್ತೂರಿ ರಂಗನ್ ಸಮಿತಿಯನ್ನು ನೇಮಕ ಮಾಡ್ತಾರೆ. ನಮ್ಮ ಗಾಡ್ಗಿಲ್ ಅವರ ವರದಿ 6 ರಾಜ್ಯಗಳಲ್ಲಿ ಹರಡಿರ್ತಕ್ಕಂತಹ ಪೂರ್ಣ ಪಶ್ಚಿಮ ಘಟ್ಟಗಳು ಅಂದರೆ 1.29 ಲಕ್ಷ ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನು ಸಹ ಇದು ಸೂಕ್ಷ್ಮ ಪ್ರದೇಶ ಅಂತೇಳಿ ಘೋಷಣೆ ಮಾಡಿಬಿಡುತ್ತೆ. ಆದರೆ ಕಸ್ತೂರಿ ರಂಗನ್ ಅವರು ಏನು ಮಾಡ್ತಾರೆ, ಕೇವಲ 59,940 ಚದರ ಕಿಲೋಮೀಟರ್ ಮಾತ್ರ ಪಶ್ಚಿಮ ಘಟ್ಟಗಳ ಸೂಕ್ಷ್ಮ ಪ್ರದೇಶ, ಅಂದರೆ ಸರಿಸುಮಾರು 37% ಅಷ್ಟು ಮಾತ್ರ ಇದು ಸೂಕ್ಷ್ಮ ಪ್ರದೇಶವನ್ನು ಇರುತ್ತೆ ಅಂತೇಳಿ ಘೋಷಣೆ ಮಾಡಿರುತ್ತೆ. ಆದರೆ ಸರ್ಕಾರ ಏನು ಮಾಡುತ್ತೆ, ಇದನ್ನು ಸಹ ಲಿಮಿಟ್ ಮಾಡಿ 56,825.7 ಚದರ ಕಿಲೋಮೀಟರ್ಗಳನ್ನು ಇದು ನೋಟಿಫಿಕೇಶನ್ ಮಾಡಿರುತ್ತೆ.
ಇದರ ಪ್ರಕಾರ ನಮ್ಮ ಕರ್ನಾಟಕದಲ್ಲಿಯೇ ಅಂದರೆ ಸುಮಾರು 10 ಜಿಲ್ಲೆಗಳಿಗೆ ಸೇರಿರತಕ್ಕಂತಹ 1449 ಗ್ರಾಮಗಳು ಇದರಿಂದ ಬಾಧಿತ ಆಗುತ್ತೆ ಅಂತೇಳಿ ಇಲ್ಲಿ ಅಭಿಪ್ರಾಯ ಪಡಲಾಗ್ತಾ ಇದೆ. ಬಾಧಿತ ಅಂದರೆ ಯಾವ ರೀತಿ ನೋಡಿ, ಪಶ್ಚಿಮ ಘಟ್ಟಗಳನ್ನು ನಾವು ನೋಡೋದಾದ್ರೆ ಈ ಒಂದು ಮ್ಯಾಪ್ನಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆ ಸೇರಿಕೊಳ್ಳುತ್ತೆ, ಉತ್ತರ ಕನ್ನಡ, ಶಿವಮೊಗ್ಗ, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಹಾಸನ, ಕೊಡಗು, ನಂತರ ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಗಳು ಸೇರುತ್ತೆ. ಇದರಲ್ಲಿ ಈ ಒಂದು ಉತ್ತರ ಕನ್ನಡ ಜಿಲ್ಲೆ ಅತಿ ಹೆಚ್ಚಿನ ಬಾಧಿತ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಯಾಕೆ ಏನು ಅಂತ ನಾವು ನೋಡಿದಾಗ ನೋಡಿ, ಈ ಒಂದು ಅಧಿಸೂಚನೆ ಒಂದೊಮ್ಮೆ ಅಂತಿಮವಾದರೆ ನಮ್ಮ ಕರ್ನಾಟಕದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಅತಿ ಹೆಚ್ಚು ಬಾಧಿತ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಕಾರಣ ಯಾಕೆ ಅಂತ ನೋಡಿದಾಗ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಅಂದರೆ ಜನರು ಜೀವನ ಮಾಡೋದಕ್ಕೆ ಮೂಲಭೂತವಾಗಿ ಬೇಕಾಗಿರುವಂತಹ ಕೆಲವೊಂದು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡ್ಕೊಳ್ಳೋದಕ್ಕೆ ನಿಷೇಧ ಇರುತ್ತೆ. ಇಲ್ಲಿ ಯಾವೆಲ್ಲ ಒಂದು ವಿಚಾರಗಳಿಗೆ ನಿಷೇಧ ಇರುತ್ತೆ ಅಂತ ನಾವು ನೋಡಿದಾಗ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಉಷ್ಣ ವಿದ್ಯುತ್ ಸ್ಥಾವರಗಳನ್ನು ಸ್ಥಾಪಿಸ ಆಗೋದಿಲ್ಲ, ಅದೇ ರೀತಿಯಾಗಿ ಕೈಗಾರಿಕೆಗಳನ್ನು ಸ್ಥಾಪಿಸ ಆಗಿರೋದಿಲ್ಲ, ಕಟ್ಟಡ ನಿರ್ಮಾಣ, ಟೌನ್ಶಿಪ್ ಮತ್ತು ಪ್ರದೇಶಾಭಿವೃದ್ಧಿಗಳು ಸಹ ಇಲ್ಲಿ ಪ್ರಾರಂಭ ಆಗೋದಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಆದ್ದರಿಂದಾಗಿ ಈ ಒಂದು ಸಮಿತಿಯ ತೀರ್ಮಾನಕ್ಕೆ ಅಥವಾ ವರದಿಗೆ ಇಲ್ಲಿನ ಜನ ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದನ್ನು ನಾವು ನೋಟ್ಸ್ ರೂಪದಲ್ಲಿ ನೋಡೋದಾದರೆ ನೋಡಿ, ಪಶ್ಚಿಮ ಘಟ್ಟಗಳ ಪರಿಸರ ಸೂಕ್ಷ್ಮ ಪ್ರದೇಶ ಎಕೋ ಸೆನ್ಸಿಟಿವ್ ಏರಿಯಾ ಅಂತೇಳಿ ಇದು ನಮ್ಮ GS 3ಯಲ್ಲಿ ಬರುತ್ತೆ. ಇದರ ಹಿನ್ನೆಲೆಯನ್ನು ನೋಡೋದಾದರೆ ಕೇಂದ್ರ ಪರಿಸರ ಸಚಿವಾಲಯ ಪಶ್ಚಿಮ ಘಟ್ಟಗಳನ್ನು ಸಂರಕ್ಷಣೆ ಮಾಡೋದಕ್ಕೆ 7ನೇ ಬಾರಿಗೆ ಒಂದು ಕರಡು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಇದು ಮುಖ್ಯವಾಗಿ ಕಸ್ತೂರಿ ರಂಗನ್ ಅವರ ಒಂದು ಸಮಿತಿಯ ವರದಿಯ ಆಧಾರದ ಮೇಲೆ ಈ ಒಂದು ಅಧಿಸೂಚನೆಯನ್ನು ಹೊರಡಿಸಿರ್ತಕ್ಕಂಥದ್ದು. ಇದು ಕಸ್ತೂರಿ ರಂಗನ್ ಸಮಿತಿ ಯಾವ ಸಮಿತಿಯ ವರದಿಯನ್ನು ಪರಾಮರ್ಶಿಸಿ ಮತ್ತೊಮ್ಮೆ ವರದಿ ಕೊಟ್ಟಿದೆ ಅಂತ ನಾವು ನೋಡಿದಾಗ ಮಾಧವ್ ಗಾಡ್ಗಿಲ್ ಸಮಿತಿಯ ವರದಿಯನ್ನು ಪರಾಮರ್ಶಿಸಿ ಮತ್ತೊಂದು ರಿವೈಸ್ಡ್ ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಪಶ್ಚಿಮ ಘಟ್ಟಗಳು ಹರಡಿರ್ತಕ್ಕಂಥ ಒಟ್ಟು 6 ರಾಜ್ಯಗಳು ಹರಡಿರುತ್ತೆ. ಇದು 1.29 ಲಕ್ಷ ಚದರ ಕಿಲೋಮೀಟರ್ಗಳ ವ್ಯಾಪ್ತಿಯನ್ನು ಹೊಂದಿರುತ್ತೆ. ಇದರಲ್ಲಿ ನಮ್ಮ ಕಸ್ತೂರಿ ರಂಗನ್ ಸಮಿತಿ ಹೇಳಿರ್ತಕ್ಕಂಥದ್ದು 59,940 ಲಕ್ಷ ಚದರ ಕಿಲೋಮೀಟರ್ಗಳನ್ನು ಒಂದು ಪರಿಸರ ಸೂಕ್ಷ್ಮ ಪ್ರದೇಶ ಅಂತೇಳಿ ಇದು ಘೋಷಣೆ ಮಾಡಿದೆ. ಒಟ್ಟಾರೆಯಾಗಿ ನಮ್ಮ ಭಾರತದಲ್ಲಿ ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ ಒಟ್ಟು 6 ರಾಜ್ಯಗಳಲ್ಲಿ ಈ ಒಂದು ಪಶ್ಚಿಮ ಘಟ್ಟಗಳು ವಿಸ್ತರಿಸಿದೆ. ಈಗ ಪ್ರಸ್ತುತ 7ನೇ ಬಾರಿಗೆ ಅಧಿಸೂಚನೆಯನ್ನು ಹೊರಡಿಸಿರ್ತಕ್ಕಂಥದ್ದು ಕೇವಲ 56,825.7 ಚದರ ಕಿಲೋಮೀಟರ್ಗೆ. ಚೆನ್ನಾಗಿ ನೆನಪಲ್ಲಿಟ್ಕೊಳ್ಳಿ, ಯಾರೆಲ್ಲ ಪ್ರಬಂಧ ಬರವಣಿಗೆ ಬರೀತೀರಾ ಅಂದರೆ ಮುಖ್ಯ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಫಾರ್ ಎಕ್ಸಾಂಪಲ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಅಥವಾ KS ಆಗಿರ್ಬೋದು, UPSC ಆಗಿರ್ಬೋದು, ಈ ಒಂದು ಅಂಕಿ ಅಂಶಗಳನ್ನು ನೀವು ಬಳಸಿಕೊಂಡಿದ್ದೆ ಆದರೆ ಡೆಫಿನೆಟ್ಲಿ ಬೇರೆಯವರಿಗಿಂತ ನೀವು 2 or 3 ಮಾರ್ಕ್ಸನ್ನು ಜಾಸ್ತಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಅಂಕಿ ಅಂಶಗಳೇನು ಅಂತ ಹೇಳಿದ್ರೆ ಇಷ್ಟೇ ಸಿಂಪಲ್. ಒಟ್ಟಾರೆ ಪಶ್ಚಿಮ ಘಟ್ಟಗಳ ಒಂದು ವ್ಯಾಪ್ತಿ ಇರೋದೆಷ್ಟು 1,29,000 ಲಕ್ಷ ಚದರ ಕಿಲೋಮೀಟರ್. ಇದರಲ್ಲಿ ಮಾಧವ್ ಗಾಡ್ಗಿಲ್ ಸಮಿತಿ ಏನು ಹೇಳಿತ್ತು, ಇಷ್ಟೂ ಪ್ರದೇಶನೂ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡಿತ್ತು. ಆದರೆ ಅದು ಅಭಿವೃದ್ಧಿಗೆ ಪೂರಕ ಆಗಿಲ್ಲ ಅಂತ ಹೇಳಿಬಿಟ್ಟು ಟೀಕೆಗಳು ಬಂದಿದ್ದರಿಂದ ಏನು ಮಾಡ್ತಾರೆ, ಸರ್ಕಾರ ಕಸ್ತೂರಿ ರಂಗನ್ ವರದಿ ಅಂದರೆ ಸಮಿತಿಯನ್ನು ನೇಮಕ ಮಾಡ್ತಾರೆ. ಕಸ್ತೂರಿ ರಂಗನ್ ಸಮಿತಿ ಏನು ವರದಿ ಕೊಡುತ್ತೆ, 1,29,000 ಲಕ್ಷ ಚದರ ಕಿಲೋಮೀಟರ್ಗಳನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಘೋಷಣೆ ಮಾಡೋದು ಬೇಡ, ಬದಲಾಗಿ 59,900 ಲಕ್ಷ ಚದರ ಕಿಲೋಮೀಟರ್ಗಳು ಮಾತ್ರ ನೀವು ಘೋಷಣೆ ಮಾಡಿ ಸಾಕಾಗುತ್ತೆ ಅಂತ ಹೇಳ್ತಾರೆ. ಸೊ ಇದು ಅಂಕಿಅಂಶಗಳು. ಆದರೆ ಇದನ್ನೂ ಲಿಮಿಟ್ ಮಾಡಿ ನಮ್ಮ ಒಂದು ಸರ್ಕಾರಗಳು ಏನು ಮಾಡ್ತವೆ, 56,825.7 ಚದರ ಕಿಲೋಮೀಟರ್ಗಳನ್ನು ಈ ಒಂದು 7ನೇ ಬಾರಿ ಕೊಟ್ಟಿರ್ತಕ್ಕಂಥ ಒಂದು ನೋಟಿಫಿಕೇಷನಲ್ಲಿ ಒಂದು ಅಧಿಸೂಚನೆಯನ್ನು ಹೊರಡಿಸುತ್ತೆ. ಈ ಅಂಕಿಅಂಶಗಳನ್ನು ನೀವು ಬಳಸ್ಕೋಬೇಕು. ಹಾಗಾದರೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಥಿತಿಗತಿಯನ್ನು ನೋಡೋದಾದರೆ ಅತಿ ಹೆಚ್ಚು ಬಾಧಿತವಾಗ್ತಕ್ಕಂತಹ ಒಂದು ರಾಜ್ಯ ನಮ್ಮ ಕರ್ನಾಟಕ ಆಗಿರುತ್ತೆ. ಅದರಲ್ಲೂ ಕೂಡ ಉತ್ತರ ಕನ್ನಡ ಜಿಲ್ಲೆ 567 ಗ್ರಾಮಗಳು ಈ ಒಂದು ವ್ಯಾಪ್ತಿಗೆ ಬರುತ್ತೆ. 2ನೇ ಸ್ಥಾನದಲ್ಲಿ ಶಿವಮೊಗ್ಗ ಇರುತ್ತೆ. ಒಟ್ಟಾರೆ 10 ಜಿಲ್ಲೆಗಳು, 33 ತಾಲೂಕುಗಳು ಮತ್ತು 1,449 ಗ್ರಾಮಗಳು ಇದರಿಂದ ಬಾಧಿತ ಆಗುತ್ತೆ ಅಂತ ಹೇಳಿ ಪರಿಗಣಿಸಲಾಗಿದೆ. ಬಾಧಿತ ಅಂತ ಹೇಳಿದ್ರೆ ಪರಿಸರವನ್ನು ನಾವು ಸಂರಕ್ಷಣೆ ಮಾಡ್ತೇವೆ, ಆದರೆ ಅಭಿವೃದ್ಧಿಯ ವಿಚಾರದಲ್ಲಿ ಅಲ್ಲಿ ಶೂನ್ಯ ಆಗುತ್ತೆ ಅಂಥೇಳಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಲಾಗಿದೆ. ಸೊ ನಿಷೇಧಿತ ಚಟುವಟಿಕೆಗಳು ಏನೆಲ್ಲ ಮಾಡಬಾರ್ದು ಈ ಒಂದು ಎಕೋ ಸೆನ್ಸಿಟಿವ್ ಏರಿಯಾದಲ್ಲಿ ಅಂತ ಹೇಳಿದ್ರೆ, ಈಗಾಗಲೇ ಹೇಳಿದಂತೆ ಗಣಿಗಾರಿಕೆ, ಕಲ್ಲುಗಣಿ ಮತ್ತು ಮರಳು ಗಣಿಗಾರಿಕೆ ಮಾಡಬಾರ್ದು, ಉಷ್ಣ ವಿದ್ಯುತ್ ಸ್ಥಾವರಗಳ ಸ್ಥಾಪನೆ ಮಾಡಬಾರ್ದು, ಕೆಂಪು ಪಟ್ಟಿಯ ಬೃಹತ್ ಮಾಲಿನ್ಯಕಾರಕ ಕೈಗಾರಿಕೆಗಳ ಸ್ಥಾಪನೆ ಮಾಡಬಾರ್ದು, ಅಂದರೆ ಇಂಡಸ್ಟ್ರೀಸ್ ಕೂಡ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಪ್ರಯೋಜನ ಇರೋದಿಲ್ಲ. ನಂತರ 20,000 ಚದರ ಕಿಲೋಮೀಟರ್ಗಿಂತ ಹೆಚ್ಚಿನ ವಿಸ್ತೀರ್ಣದ ಕಟ್ಟಡ ನಿರ್ಮಾಣ ಮತ್ತು ಟೌನ್ಶಿಪ್ ಯೋಜನೆಗಳಿಗೆ ಇಲ್ಲಿ ಗ್ರೀನ್ ಸಿಗ್ನಲ್ ಕೊಡಲಾಗೋದಿಲ್ಲ. ಸೊ ಈ ಒಂದು ಪಾಯಿಂಟ್ನಿಂದಾಗಿ ಅಲ್ಲಿರ್ತಕ್ಕಂತಹ ನಿವಾಸಿಗಳು ಇದನ್ನು ಅಪೋಸ್ ಮಾಡ್ತಾ ಇದ್ದಾರೆ. ಹಾಗಾದರೆ ಯಾವುದಕ್ಕೆಲ್ಲ ಅನುಮತಿ ಕೊಟ್ಟಿರ್ತಾರೆ, ಪ್ರಸ್ತುತ ಇರ್ತಕ್ಕಂಥ ಮನೆಗಳ ದುರಸ್ತಿ ಮಾಡ್ಕೋಬೋದು, ನವೀಕರಣ ಮಾಡ್ಕೋಬೋದು, ಮತ್ತು ದೊಡ್ಡದಾಗ ಅಂದರೆ 20,000 ಚದರ ಮೀಟರ್ಗಳಿಗಿಂತಲೂ ಜಾಸ್ತಿ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನೋಡಿ, ಕೃಷಿ ಮತ್ತು ತೋಟಗಾರಿಕೆ ಚಟುವಟಿಕೆಗಳು ಇಲ್ಲಿ ಮಾಡ್ಕೋಬೋದು. ಪರಿಸರಕ್ಕೆ ಹಾನಿ ಮಾಡದ ಸಣ್ಣ ಪ್ರಮಾಣದ ಮೂಲಸೌಕರ್ಯ ಕೆಲಸಗಳು ಅಂದರೆ ಅದಕ್ಕೂ ಕೂಡ ಸಿಕ್ಕಾಪಟ್ಟೆ ರೂಲ್ಸನ್ನು ಹಾಕ್ತಾರೆ ಅಂತೇಳಿ ಅಲ್ಲಿನ ಜನ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ವಿರೋಧಕ್ಕೆ ಯಾಕೆ ಕಾರಣ ಇವರು ಅಡ್ಡಿಪಡಿಸ್ತಾರೆ ನೋಡಿ, ರಸ್ತೆ ಆಗಿರ್ಬೋದು, ಕುಡಿಯೋ ನೀರು, ವಿದ್ಯುತ್ ಮಾರ್ಗದಂತಹ ಮೂಲ ಸೌಕರ್ಯ ಯೋಜನೆಗಳಿಗೆ ಅಡ್ಡಿಯಾಗುತ್ತೆ ಅಂತ ಹೇಳಿ. ನಂತರ ಕಸ್ತೂರಿ ರಂಗನ್ ವರದಿ ಕೇವಲ ಉಪಗ್ರಹ ಚಿತ್ರಗಳನ್ನು ಆಧರಿಸಿದೆ, ಇದು ವಾಸ್ತವದಲ್ಲಿ ಜನವಸತಿ ಪ್ರದೇಶಗಳನ್ನು ಪರಿಸರ ಸೂಕ್ಷ್ಮ ಅಂತೇಳಿ ಪರಿಗಣಿಸಿದೆ ಅಂತೇಳಿ ಈ ಒಂದು ರಾಜ್ಯಗಳ ವಾದ ಆಗಿರುತ್ತೆ. ಯಾಕಂದರೆ ಕಸ್ತೂರಿ ರಂಗನ್ ಸಮಿತಿ ನೇರವಾಗಿ ಆ ಸ್ಥಳಗಳಿಗೆ ಭೇಟಿ ಕೊಟ್ಟು ಭೌತಿಕವಾಗಿ ಪರಿಶೀಲನೆಯನ್ನು ಮಾಡದೆ ಕೇವಲ ಉಪಗ್ರಹ ಆಧಾರಿತವಾಗಿ ಅವರು ವರದಿಯನ್ನು ಕೊಟ್ಟಿದ್ದಾರೆ ಅಂತೇಳಿ ಅಲ್ಲಿನ ಸ್ಥಳೀಯರು ಹಾಗೂ ರಾಜ್ಯಗಳು ವಾದ ಮಾಡ್ತಾ ಇದ್ದಾರೆ. ನಂತರ ಇದಕ್ಕೆ ಸಂಬಂಧಪಟ್ಟಂಥ ಅಂದರೆ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟಂತಹ ವರದಿಗಳನ್ನು ಅಥವಾ ಸಮಿತಿಗಳನ್ನು ನೋಡೋದಾದರೆ ಮಾಧವ್ ಗಾಡ್ಗಿಲ್ ಸಮಿತಿ 2011ರಲ್ಲಿ ನೇಮಕ ಆಗುತ್ತೆ. ಇದು ಹೇಳ್ತಕ್ಕಂಥದ್ದು ಇಷ್ಟೇ, ಪಶ್ಚಿಮ ಘಟ್ಟಗಳನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಅಂತೇಳಿ ಇದು ಘೋಷಣೆ ಮಾಡೋದಕ್ಕೆ ಶಿಫಾರಸು ಮಾಡುತ್ತೆ. ಒಟ್ಟಾರೆ 3 ರೀತಿಯಾಗಿರ್ತಕ್ಕಂತಹ ಒಂದು ಝೋನ್ಸನ್ನು ಇದು ಎಕೋ ಸೆನ್ಸಿಟಿವ್ ಝೋನ್ಸನ್ನು ಇದು ಕ್ರಿಯೇಟ್ ಮಾಡಬೇಕು ಅಂತೇಳಿ ಹೇಳುತ್ತೆ. ಆದರೆ ಇದನ್ನು ಎಲ್ಲರೂ ಟೀಕೆ ವ್ಯಕ್ತಪಡಿಸಿದ್ರಿಂದಾಗಿ
ವಿರೋಧ ವ್ಯಕ್ತಪಡಿಸಿದ್ದರಿಂದಾಗಿ ಮತ್ತೆ ಕೆ ಕಸ್ತೂರಿ ರಂಗನ ಸಮಿತಿಯನ್ನು ನೇಮಕ ಮಾಡಲಾಗುತ್ತೆ. ಇವರು ಗಾಡ್ಗೀಳ್ ವರದಿಯ ವಿರೋಧದ ನಂತರ ರಚನೆಯಾಗಿರ್ತಕ್ಕಂಥ ಒಂದು ಸಮಿತಿಯಾಗಿರುತ್ತೆ ಇವ್ರದ್ದು ಒಂದು ಕೆ ಕಸ್ತೂರಿ ರಂಗನ ಸಮಿತಿ. ಇದು ಪಶ್ಚಿಮ ಘಟ್ಟಗಳ 37% ಪ್ರದೇಶವನ್ನು ಮಾತ್ರ ಎಕೋ ಸೆನ್ಸಿಟಿವ್ ಏರಿಯಾ ಅಡಿ ತರೋದಕ್ಕೆ ಶಿಫಾರಸು ಮಾಡುತ್ತೆ. ಇಲ್ಲಿ 37% ಅಂತ ಹೇಳಿದ್ರೆ ಎಷ್ಟು ನೋಡಿ, ಈಗಾಗಲೇ ಹೇಳಿದ್ದೀವಿ ನಾವು 59,940 ಚದರ ಕಿಲೋಮೀಟರ್ಗಳು. ಸೊ ಇಲ್ಲಿ ಮಹತ್ವದ ವಿಚಾರಕ್ಕೆ ನಾವು ನೋಡೋದಾದರೆ ಪರಿಸರ ವಿಜ್ಞಾನದಲ್ಲಿ ಈ ಒಂದು ಪಶ್ಚಿಮ ಘಟ್ಟಗಳಿಗೆ ಈಗಾಗಲೇ ಯುನೆಸ್ಕೋ ಮಾನ್ಯತೆ ಸಿಕ್ಕಿದೆ. ಮತ್ತು ಈ ಪಶ್ಚಿಮ ಘಟ್ಟಗಳಲ್ಲಿ ಜೀವ ವೈವಿಧ್ಯದ ಹಾಟ್ಸ್ಪಾಟ್ ಅಂದರೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತೇಳಿ ಇದನ್ನು ಗುರುತಿಸಲಾಗಿದೆ. ಇನ್ನೂ ಬಹುಮುಖ್ಯವಾಗಿ ಹಲವಾರು ನದಿಗಳಿಗೆ ಒಂದು ಹುಟ್ಟಿಗೆ ಈ ಒಂದು ಪಶ್ಚಿಮ ಘಟ್ಟಗಳು ಕಾರಣ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ಕೃಷ್ಣಾ ನದಿ, ಕಾವೇರಿ, ತುಂಗಭದ್ರಾ ನದಿಗಳಂತಹ ನದಿಗಳು ಇಲ್ಲಿ ಈ ಒಂದು ಪಶ್ಚಿಮ ಘಟ್ಟಗಳ ಸಾಲುಗಳಲ್ಲಿ ಉಗಮ ಆಗ್ತವೆ. ನಂತರದ ಸುದ್ದಿ, ಸಚಿವಗಿರಿ ಚುನಾವಣೆ ಗೆಲುವಿನತ್ತ ಗುರಿ ಬರೋದಿಲ್ಲ, ಇದು ಬರೋದಿಲ್ಲ. ನಂತರದ ಸುದ್ದಿ ಬರೋದಿಲ್ಲ, ಕರೆ ಗುಣಮಟ್ಟ ಅಳೆಯಲು ಕ್ರಮ ಬರೋದಿಲ್ಲ. ನೋಡಿ, $14 ಬಿಲಿಯನ್ ಮಾರಾಟ ಅಂತ ಹೇಳಿ ಹೇಳ್ತಿದ್ದಾರೆ. ಯಾರು ಮಾರಾಟ ಮಾಡಿರ್ತಕ್ಕಂಥದ್ದು ಇಲ್ಲಿ? RBI. ನೋಡಿ, ರೂಪಾಯಿ ಮೌಲ್ಯದ ಅಸ್ಥಿರತೆ ತಡೆಯೋದಕ್ಕೆ RBIನಿಂದ ಕ್ರಮ ಕೈಗೊಳ್ಳಲಾಗಿದೆಯಂತೆ. ನೋಡಿ, ಜನವರಿಯಿಂದ ಮೇ ತಿಂಗಳ ನಡುವಿನ ಅವಧಿಯಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ರೂಪಾಯಿ ಮೌಲ್ಯದಲ್ಲಿನ ಅತಿಯಾದ ಅಸ್ಥಿರತೆಯನ್ನು ತಡೆಯುವ ಉದ್ದೇಶದಿಂದ, ನೋಡಿ ಇಲ್ಲಿ ಅತಿಯಾದ ಅಸ್ಥಿರತೆ ಅಂದರೆ ಏನು, ನಮ್ಮ ರೂಪಾಯಿ ಮೌಲ್ಯ ಫುಲ್ ಫ್ಲಕ್ಚುಯೇಟ್ ಆಗ್ತಾ ಇತ್ತು, ಅಂದರೆ ಇದರ ಮೌಲ್ಯವನ್ನು ಕಳ್ಕೊಳ್ಳೋದು, ಅಂದರೆ ಏರಿಳಿತಗಳು ಉಂಟಾಗ್ತಾ ಇತ್ತು. ಉದಾಹರಣೆಗೆ ಡಾಲರ್ನ ಎದುರುಗಡೆ ಉದಾಹರಣೆಗೆ ಒಂದು $95 ಇದ್ದರೆ ಈ ದಿನ ನಂತರದ ತಿಂಗಳಿನಲ್ಲಿ ಇದು ಏಕಾಏಕಿ 98ಕ್ಕೆ ಹೋಗ್ತಾ ಇತ್ತು, ನಂತರ ಇಳಿಕೆ ಆಗ್ತಾ ಇತ್ತು, ನಂತರ ಏರ್ತಾ ಇತ್ತು. ಸೊ ಈ ರೀತಿಯಾಗಿರ್ತಕ್ಕಂಥ ಅಸ್ಥಿರತೆಯನ್ನು ತಡೆಯೋದಕ್ಕೆ ನಮ್ಮ RBI ಏನು ಮಾಡಿದೆ, ನಮ್ಮಲ್ಲಿರುವಂತಹ ಡಾಲರ್ಗಳನ್ನು ಮಾರಾಟ ಮಾಡಿದೆ. ಎಷ್ಟು ಮಾಡಿದೆ ಅಂತ ನೋಡಿದಾಗ $14.9 ಬಿಲಿಯನ್ ಮಾರಾಟ ಮಾಡಿದೆ. ಇದು GS3ಗೆ ಸಂಬಂಧಪಟ್ಟಂತೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಆಗಿರುತ್ತೆ. ಈ ಒಂದು ನೀವು ಮೇನ್ಸಲ್ಲೂ ಇದನ್ನು ಬಳಸ್ಕೋಬೋದು, ಹಾಗೂ ಪ್ರಿಲಿಮ್ಸ್ಗೂ ಕೂಡ ಇದು ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ ಭಾರತದ ರೂಪಾಯಿ ಮೌಲ್ಯವನ್ನು ಮಾರುಕಟ್ಟೆ ತೀರ್ಮಾನ ಮಾಡುತ್ತೆ. ಹೌದು, ನಮ್ಮ ಭಾರತದ ಮಾರುಕಟ್ಟೆ ಅಲ್ಲ, ಅಂತಾರಾಷ್ಟ್ರೀಯ ಮಾರುಕಟ್ಟೆ ತೀರ್ಮಾನ ಮಾಡುತ್ತೆ. ಆದರೆ ರೂಪಾಯಿಯ ಮೌಲ್ಯವನ್ನು ಇಂತಿಷ್ಟೇ ಮಟ್ಟದಲ್ಲಿ ಉಳಿಸ್ಕೋಬೇಕು ಅಂತೇಳಿ ಯಾವುದೇ ಒಂದು ಗುರಿಯನ್ನು ಸರ್ಕಾರ ನಿಗದಿ ಮಾಡಿಕೊಂಡಿಲ್ಲ ಅಂತ ಹೇಳಿದೆ. ಹೌದು, ಯಾಕಂದರೆ ರೂಪಾಯಿ ಮೌಲ್ಯ ಕೇವಲ 95ಕ್ಕೆ ಸ್ಟಿಕಾನ್ ಆಗಬೇಕು ಅಥವಾ 100ಕ್ಕೆ ಇರಬೇಕು ಅಂತೇಳಿ ಯಾವುದು ಗುರಿಯನ್ನು ನಿಗದಿಪಡಿಸಿಕೊಂಡಿಲ್ಲ. ಇಲ್ಲಿ RBI ಇಲ್ಲಿ ಯಾವಾಗ ಪ್ರವೇಶ ಮಾಡುತ್ತೆ, ಬಿಕಾಸ್ ರೂಪಾಯಿ ಮೌಲ್ಯವನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಮಾರುಕಟ್ಟೆ ಆದರೂ ಸಹಿತ RBI ಯಾವಾಗ ಇಲ್ಲಿ ಇಂಟರ್ಫಿಯರ್ ಆಗುತ್ತೆ ಅಂತ ನೋಡಿದಾಗ, ನೋಡಿ ಅತಿಯಾದ ಅಸ್ಥಿರತೆ ಇದ್ದಾಗ ಮಾರುಕಟ್ಟೆಯಲ್ಲಿ ಮಧ್ಯಪ್ರವೇಶ ಮಾಡುತ್ತೆ. ಈ ಮೂಲಕ ನಮ್ಮ ರೂಪಾಯಿಯ ಮೌಲ್ಯವನ್ನು ಅದು ಸ್ಥಿರತೆಯಿಂದ ಇರೋದಕ್ಕೆ ಸ್ವಲ್ಪ ಸಹಾಯ ಮಾಡುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ನೋಟ್ಸನ್ನು ನಾವು ನೋಡೋದಾದ್ರೆ ಇದು GS3 ಎಕಾನಮಿಗೆ ಬರುತ್ತೆ. ಸೊ RBI ಮಧ್ಯಪ್ರವೇಶ ಯಾಕೆ ಮಾಡಿದೆ ಅಂತೇಳಿ ನಾವು ನೋಡಿದಾಗ, ಒಟ್ಟಾರೆಯಾಗಿ ಮಾರುಕಟ್ಟೆ ರೂಪಾಯಿಯ ಮೌಲ್ಯವನ್ನು ನಿರ್ಧಾರ ಮಾಡುತ್ತೆ. ಆದರೆ ಅತಿಯಾದಂತಹ ಒಂದು ಅಸ್ಥಿರತೆ ಉಂಟಾದಾಗ RBI ಇದು ಇಂಟರ್ಫಿಯರ್ ಆಗಿ ಈ ಒಂದು ರೂಪಾಯಿಯ ಮೌಲ್ಯವನ್ನು ಸ್ಥಿರತೆಯಿಂದ ಇರೋದಕ್ಕೆ ಸಹಾಯ ಮಾಡುತ್ತೆ. ಜನವರಿಯಿಂದ ಮೇ ತಿಂಗಳ ನಡುವೆ ರೂಪಾಯಿ ಮೌಲ್ಯದ ಅತಿಯಾದ ಏರಿಳಿತ ತಡೆಯಲು RBI $14.9 ಬಿಲಿಯನ್ ಡಾಲರ್ನ ಮಾರಾಟ ಮಾಡಿದೆ. ನಂತರ ಮಾರುಕಟ್ಟೆ ಆಧಾರಿತ ಮೌಲ್ಯ, ಭಾರತವು ಮ್ಯಾನೇಜ್ಡ್ ಫ್ಲೋಟ್ ಪದ್ಧತಿ ಅನುಸರಿಸುತ್ತೆ. ಇಲ್ಲಿ ರೂಪಾಯಿಯ ಮೌಲ್ಯವನ್ನು ಮಾರುಕಟ್ಟೆ ನಿರ್ಧರಿಸುತ್ತೆ. ಹೌದು, ಆದರೆ ಅತಿಯಾದ ಅಸ್ಥಿರತೆ ಉಂಟಾದಾಗ ಮಾತ್ರ RBI ಡಾಲರ್ ಖರೀದಿ ಅಥವಾ ಮಾರಾಟದ ಮೂಲಕ ಮಧ್ಯಪ್ರವೇಶ ಮಾಡುತ್ತೆ. ನಂತರ ಇನ್ನೊಂದು ಸುದ್ದಿ ಇದೆ, ಅದರಲ್ಲಿ ಬ್ಯಾಂಕಿಂಗ್ ವಲಯದ NPA ಬಗ್ಗೆ ಒಂದು ಸುದ್ದಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ NPA ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಪರೀಕ್ಷೆಗಳಲ್ಲಿ ಈಗಾಗಲೇ ಕೇಳಿದ್ದಾರೆ ಹಲವಾರು ಬಾರಿ. NPA ಅಂತ ಹೇಳಿದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತೇಳಿ, ಅಂದರೆ ಕನ್ನಡದಲ್ಲಿ ವಸೂಲಾಗದ ಸಾಲ ಅಂತ ಹೇಳಿ ಕರೆಯಲಾಗುತ್ತೆ. ಈ ಒಂದು ನಾನ್ ಪರ್ಫಾರ್ಮಿಂಗ್ ಅಸೆಟ್ಗಳು ಇದರ ಒಂದು ಶೇಕಡಾವಾರು ಹೆಚ್ಚಾದಂತೆ ಭಾರತದ ಅಥವಾ ಯಾವುದೇ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಆದರೆ ನಮ್ಮಲ್ಲಿ ಭಾರತದಲ್ಲಿ NPA ಇಳಿಕೆ ಆಗ್ತಿದೆಯಂತೆ, ಇದು ಒಂದು ಉತ್ತಮವಾಗಿರತಕ್ಕಂತಹ ಒಂದು ಸಿಚುವೇಶನ್ ಆಗಿರುತ್ತೆ. ನಂತರದ ಸುದ್ದಿ, ಈ ಪುಟದಲ್ಲಿ ಯಾವುದೇ ಪರೀಕ್ಷಾ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಸುದ್ದಿ ಇಲ್ಲ. ನಂತರ ನೋಡಿ, ಕೊನೆಯ ಪುಟದಲ್ಲಿ ಒಂದು ಸುದ್ದಿ ಇದೆ. ಕ್ರೀಡಾಪಟದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ಗೆ ಸಂಬಂಧಪಟ್ಟಂತೆ 2030ನೇ ಆವೃತ್ತಿ ಅಂದರೆ 24ನೇ ಆವೃತ್ತಿ ಏನು ನಡೆಯುತ್ತೆ, ಅದು ನಮ್ಮ ಭಾರತದ ಅಹಮದಾಬಾದ್ನಲ್ಲಿ ಅಂದರೆ ಗುಜರಾತ್ ರಾಜ್ಯದ ಅಹಮದಾಬಾದ್ನಲ್ಲಿ ನಡೆಯುತ್ತೆ. ಹಾಗಾದರೆ ಒಟ್ಟಾರೆಯಾಗಿ ಈ ಒಂದು 2026ರ 23ನೇ ಆವೃತ್ತಿಯ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ನಮ್ಮ ಭಾರತದ ಸ್ಥಿತಿಗತಿಗಳು ಏನು ಅಂತೇಳಿ ನೋಡ್ಕೊಬರೋಣ. ನೋಡಿ, 23ನೇ ಕಾಮನ್ವೆಲ್ತ್ ಗೇಮ್ಸು 2026ರಲ್ಲಿ ಸ್ಕಾಟ್ಲೆಂಡ್ ದೇಶದ ಗ್ಲಾಸ್ಗೋದಲ್ಲಿ ನಡೆದಿದೆ. ಇದು 23 ಜುಲೈಯಿಂದ 2ನೇ ತಾರೀಕು ಆಗಸ್ಟ್ವರೆಗೂ ನಡೆದಿರ್ತಕ್ಕಂಥದ್ದು. ಒಟ್ಟು 10 ರೀತಿಯಾಗಿರ್ತಕ್ಕಂಥ ಒಂದು ಕ್ರೀಡೆಗಳು ಇಲ್ಲಿದ್ವು. ಭಾಗವಹಿಸಿರ್ತಕ್ಕಂಥ ಒಟ್ಟು ದೇಶಗಳ ಪಟ್ಟಿ 74 ದೇಶಗಳು ಭಾಗವಹಿಸಿರ್ತವೆ. ಇಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅಸೋಸಿಯೇಷನ್ನ ಅಡಿಯಲ್ಲಿ ಬರತಕ್ಕಂತಹ ರಾಷ್ಟ್ರಗಳು ಇವಾಗಿರ್ತವೆ. ನಂತರ ನೋಡಿ, ನಮ್ಮ ಭಾರತ ಈ ಒಂದು ಕ್ರೀಡೆಯಲ್ಲಿ ಏನು ಸಾಧನೆಯನ್ನು ಮಾಡಿದೆ ಅಂತ ನಾವು ನೋಡೋದಾದರೆ, ಪದಕ ಪಟ್ಟಿಯಲ್ಲಿ ಒಟ್ಟು 4ನೇ ಸ್ಥಾನದಲ್ಲಿದೆ ಇದು. ಹಾಗಾದರೆ ಚಿನ್ನ ಎಷ್ಟು ಪಡೆದಿದೆ ಅಂತ ನೋಡಿದಾಗ 13 ಚಿನ್ನ, 17 ಬೆಳ್ಳಿ, 9 ಕಂಚು ಪದಕಗಳನ್ನು ಪಡೆದಿದೆ. ಒಟ್ಟಾರೆ 39 ಪದಕಗಳನ್ನು ಪಡೆಯುವ ಮೂಲಕ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನವನ್ನು ಪಡ್ಕೊಂಡಿದೆ. ಇದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಗ್ಯಾದರ್ ಮಾಡಿರ್ತಕ್ಕಂಥ ಅಧಿಕೃತ ಮಾಹಿತಿ ಆಗಿರುತ್ತೆ. ಸೊ ಬಾಕ್ಸಿಂಗಲ್ಲಿ 10 ಪದಕ ಬಂದಿರುತ್ತೆ, 7 ಚಿನ್ನ ಆಗಿರುತ್ತೆ ಇದರಲ್ಲಿ. ನಂತರ ಜೂಡೋದಲ್ಲೂ ಸಹ ಐತಿಹಾಸಿಕವಾಗಿ ಇದುವರೆಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಪದಕ ಬಂದಿರೋದಿಲ್ಲ. ಆದರೆ ಈ ಬಾರಿ ಒಂದು ಪದಕವನ್ನು ನಮ್ಮ ಭಾರತದ ಆಟಗಾರರು ಪಡ್ಕೊಂಡಿರ್ತಾರೆ. ನಂತರ ಅಥ್ಲೆಟಿಕ್ಸಲ್ಲಿ, ಪ್ಯಾರಾಥ್ಲೆಟಿಕ್ಸಲ್ಲೂ ಸಹ ಗಮನಾರ್ಹವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದ್ದಾರೆ. ಪ್ಯಾರಾಕ್ರೀಡೆಯಲ್ಲೂ ಸಹ, ಬಿಕಾಸ್ 6 ರೀತಿಯಾಗಿರ್ತಕ್ಕಂತಹ ಪ್ಯಾರಾಕ್ರೀಡೆಗಳು ಸಹ ಈ ಬಾರಿಯ ಕಾಮನ್ವೆಲ್ತ್ ಕ್ರೀಡೆಗಳಲ್ಲಿ ಇದ್ವು.
ನಂತರ ಅತ್ಯುತ್ತಮ ಕ್ರೀಡೆ ಯಾವುದು ಅಂತ ಹೇಳಿ ಇಲ್ಲಿ ನಾವು ನೋಡಿದಾಗ ಬಾಕ್ಸಿಂಗನ್ನು ನಾವು ಹೇಳಬೇಕಾಗುತ್ತೆ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಸರಿಸುಮಾರು 10 ಪದಕಗಳನ್ನು ಬಾಕ್ಸಿಂಗ್ ವಿಭಾಗದಲ್ಲಿ ಗೆದ್ದಿರ್ತಾರೆ. ಅದರಲ್ಲಿ 7 ಚಿನ್ನಗಳಾಗಿರ್ತವೆ. ನೋಡಿ, ಒಟ್ಟು ನಮ್ಮ ಭಾರತಕ್ಕೆ ಬಂದಿರತಕ್ಕಂಥದ್ದು 31 ಪದಕಗಳಾದರೆ ಅದರಲ್ಲಿ 13 ಚಿನ್ನ, 17 ಬೆಳ್ಳಿ, 9 ಕಂಚಿನ ಪದಕಗಳು ಆಗಿರುತ್ತೆ. ಹಾಗಾದರೆ 2030ನೇ ಆವೃತ್ತಿಯ ಒಂದು ಕಾಮನ್ವೆಲ್ತ್ ಕ್ರೀಡಾಕೂಟ ಎಲ್ಲಿ ನಡೆಯುತ್ತೆ ಅಂತ ನಾವು ನೋಡಿದಾಗ ಅಹಮದಾಬಾದ್ ನಗರದಲ್ಲಿ ನಡೆಯುತ್ತೆ. ಇದು ನಮ್ಮ ಗುಜರಾತ್ನಲ್ಲಿದೆ. ನಾವು ಮುಂದಿನ 24ನೇ ಆವೃತ್ತಿಯ ಕಾಮನ್ವೆಲ್ತ್ ಗೇಮ್ಸನ್ನು ನಡೆಸ್ಕೊಡ್ತಾ ಇದ್ದೀವಿ. ಇಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅಥವಾ ಕಾಮನ್ವೆಲ್ತ್ ಸಂಘಟನೆಯ ಸದಸ್ಯ ರಾಷ್ಟ್ರಗಳು ಯಾವ್ಯಾವ ಅಂತ ನಾವು ನೋಡಿದಾಗ ಈ ಹಿಂದೆ ಬ್ರಿಟಿಷರ ಆಧಿಪತ್ಯಕ್ಕೆ ಒಳಪಟ್ಟಿರ್ತಕ್ಕಂತಹ ರಾಷ್ಟ್ರಗಳು, ನಂತರದಲ್ಲಿ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿಕೊಂಡಿರ್ತಕ್ಕಂಥ ರಾಷ್ಟ್ರಗಳು ಈ ಒಂದು ಸದಸ್ಯತ್ವವನ್ನು ಪಡ್ಕೊಂಡಿರುತ್ತೆ. ಹಾಗೂ ಎರಡನೇದಾಗಿ ಪ್ರಸ್ತುತ ಈ ಒಂದು ಕಾಮನ್ವೆಲ್ತ್ ಸಂಘಟನೆಯ ಸದಸ್ಯ ರಾಷ್ಟ್ರಗಳನ್ನು ಒಟ್ಟಾರೆಯಾಗಿ ನಾವು ಕಾಮನ್ವೆಲ್ತ್ ಸಂಘಟನೆಯ ಸದಸ್ಯ ರಾಷ್ಟ್ರಗಳು ಅಂತ ಹೇಳಿ ಕರಿತೇವೆ. ಒಟ್ಟಾರೆಯಾಗಿ ಕಾಮನ್ವೆಲ್ತ್ ಸಂಘಟನೆಯ ಒಟ್ಟಾರೆ ಸದಸ್ಯ ರಾಷ್ಟ್ರಗಳನ್ನು ನೋಡಿದಾಗ ನಾವು ಕೇವಲ 56 ರಾಷ್ಟ್ರಗಳು ಇದರ ಸದಸ್ಯತ್ವವನ್ನು ಪಡ್ಕೊಂಡಿರ್ತವೆ. ಆದರೆ ಈ ಒಂದು ಕ್ರೀಡೆಯಲ್ಲಿ ಈ ಬಾರಿ 2026ನೇ ಸಾಲಿನಲ್ಲಿ ಭಾಗವಹಿಸಿರ್ತಕ್ಕಂಥ ರಾಷ್ಟ್ರಗಳ ಸಂಖ್ಯೆ 74 ಆಗಿರುತ್ತೆ. ಇದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಪರೀಕ್ಷೆಗಳಲ್ಲಿ ಈಗಾಗಲೇ ಕೇಳಿದ್ದಾರೆ ಕಾಮನ್ವೆಲ್ತ್ ಸಂಘಟನೆಯ ಒಟ್ಟು ಸದಸ್ಯ ರಾಷ್ಟ್ರಗಳು ಎಷ್ಟು ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ 56 ಆಗಿರುತ್ತೆ. ಇನ್ನು ಈ ಒಂದು ಕಾಮನ್ವೆಲ್ತ್ ಗೇಮ್ಸು 1930ರಲ್ಲಿ ಪ್ರಾರಂಭ ಆಗುತ್ತೆ. 4 ವರ್ಷಗಳಿಗೆ ಒಮ್ಮೆ ನಡೀತಕ್ಕಂತಹ ಈ ಒಂದು ಕ್ರೀಡೆ 1942 ಅದೇ ರೀತಿಯಾಗಿ 1946ರಲ್ಲಿ 2 ಬಾರಿ 2ನೇ ಪ್ರಪಂಚ ಯುದ್ಧದ ಪರಿಣಾಮವಾಗಿ ನಡೆದಿರೋದಿಲ್ಲ. ನಮ್ಮ ಭಾರತವೂ ಸಹ ಇದುವರೆಗೆ 4 ಬಾರಿ ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿರೋದಿಲ್ಲ. ಮತ್ತು ಈ ಒಂದು ಕ್ರೀಡೆಗೆ ಸಂಬಂಧಪಟ್ಟಂತೆ ಮೀರಾಬಾಯಿ ಚಾನು ಅವರು ಒಂದು ವೆಯ್ಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಪಡೆದಿರ್ತಾರೆ. ಇವರು ಕ್ರಮವಾಗಿ 2018, 2022, 2026 ಈ 3 ಕ್ರೀಡೆಗಳಲ್ಲಿ ಅಂದರೆ 3 ಆವೃತ್ತಿಗಳಲ್ಲಿ ಚಿನ್ನದ ಪದಕಗಳನ್ನು ಗೆಲ್ಲೋದ್ರ ಮೂಲಕ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ. ಇದಿಷ್ಟು ಸಹ ದಿನಾಂಕ 4/8/2026 ಪ್ರಜಾವಾಣಿ ಹಾಗೂ ಇತರ ಮೂಲಗಳಿಂದ ಸಂಗ್ರಹಿಸಿರುವಂತಹ ಪರೀಕ್ಷಾ ಆಧಾರಿತವಾದ ಪರೀಕ್ಷಾ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಸುದ್ದಿಗಳಾಗಿರುತ್ತೆ. ಥ್ಯಾಂಕ್ ಯು.